ನಿಮಗೆ ಈಗಾಗಲೇ ಹೇಳ್ದಂಗೆ ಪೇಪರ್ 1 ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೇಪರ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಏನೆಲ್ಲ ಸಿಲೆಬಸ್ಸಲ್ಲಿ ಇದೆ ಅಂತ ನೋಡೋದಾದರೆ, ಟೀಚಿಂಗ್ ಕಾನ್ಸೆಪ್ಟ್, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್, ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್, ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಸೊ ಇದಿಷ್ಟಲ್ಲೂ ಸಬ್ ಟಾಪಿಕ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಇಲ್ಲಿ ಕನ್ನಡದಲ್ಲಿ ನಾನು ಹಾಕಿದ್ದೀನಿ ಏನೇನೆಲ್ಲ ಇದೆ ಅಂತ. ಸೊ ಟೀಚಿಂಗಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದು ಕಾನ್ಸೆಪ್ಟ್, ಆಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್ ಮತ್ತು ಬೇಸಿಕ್ ರಿಕ್ವೈರ್ಮೆಂಟ್. ಅದರಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋದಾದರೆ, ಬೋಧನೆಯ ಪರಿಕಲ್ಪನೆ ಕಾನ್ಸೆಪ್ಟ್, ಬೋಧನೆಯ ವ್ಯಾಖ್ಯಾನಗಳು, ಬೋಧನೆಯ ಉದ್ದೇಶಗಳು, ಬೋಧನೆಯ ಸ್ವಭಾವ ಮತ್ತು ಗುಣಲಕ್ಷಣಗಳು, ಬೋಧನೆಯ ಗರಿಷ್ಠತೆಗಳು, ಬೋಧನೆಯ ಹಂತಗಳು, ಪರಿಣಾಮಕಾರಿ ಬೋಧನಾ ನಡವಳಿಕೆ, ಬೋಧನಾ ವಿಧಾನಗಳು, ಬೋಧನೆಯ ಮಟ್ಟಗಳು, ಅದರಲ್ಲಿ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ಬೋಧನಾ ಮಾದರಿಗಳು, ಅದರಲ್ಲಿ ಪೆಡಾಗೋಜಿ, ಆಂಡ್ರಾಗೋಜಿ, ಎಟಾಗೋಜಿ. ಮೊದಲನೇದಾಗಿ ಬೋಧನೆಯ ಪರಿಕಲ್ಪನೆ. ಬೋಧನೆ ಮತ್ತು ಕಲಿಕೆಯು ನಮ್ಮ ದೈನಂದಿನ ಜೀವನದ ಬಟ್ಟೆಯಲ್ಲಿ ನೇಯಲ್ಪಟ್ಟಿವೆ. ನಿಮ್ಮ ಬೂಟುಗಳನ್ನು ಹೇಗೆ ಕಟ್ಟಬೇಕೆಂದು ನಿಮ್ಮ ತಾಯಿ ನಿಮಗೆ ತೋರಿಸಿದ್ದು ನೆನಪಿದೆಯೇ? ಅದು ಬೋಧನೆ. ಸೊ ಬೋಧನೆ ನಮಗೆ ಎಲ್ಲಿಂದ ಶುರುವಾಗುತ್ತೆ? ನಾವು ಯಾವಾಗ ಒಂದು ಕಲಿಕೆಯ ಮಟ್ಟಕ್ಕೆ ಬರ್ತೀವಿ ಅಂತಂದರೆ, ಚಿಕ್ಕಂದಿನಿಂದ ಊಟ ಮಾಡೋದಾಗಿರಲಿ, ಅಥವಾ ಶೂಗೆ ಲೇಸ್ ಹಾಕೋದಾಗಿರಲಿ, ಅಥವಾ ನಮಗೆ ನಮ್ಮ ಪುಸ್ತಕಗಳನ್ನು ಹೇಗೆ ಇಟ್ಕೋಬೇಕು, ಅಥವಾ ನಮ್ಮ ಬಟ್ಟೆಗಳನ್ನು ಹೇಗೆ ಮಡಿಸ್ಬೇಕು, ಇದನ್ನೆಲ್ಲ ನಮ್ಮ ತಾಯಿ ಮನೇಲಿ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಂದಾನೇ ನಮಗೆ ಬೋಧನೆ ಅನ್ನುವಂತಹ ಪರಿಕಲ್ಪನೆ ಶುರುವಾಗತ್ತೆ ಅಂತ. ಈ ವಿಡಿಯೋದಲ್ಲಿ ಕಠಿಣ ಮೊತ್ತವನ್ನು ಸೋಲಿಸಲು ನಿಮ್ಮ ಸ್ನೇಹಿತ ನಿಮಗೆ ಸಹಾಯ ಮಾಡಿದಾಗ ಅದು ಕೂಡ ಕಲಿಸುವುದು ಅಂತಂದರೆ, ಒಂದು ವಿಡಿಯೋದಲ್ಲಿ ಈಗ ನಾನೇನೋ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಅದು ಕೂಡ ನಿಮಗೆ ಯಾವ ವಿಷಯದ ಬಗ್ಗೆ ಜ್ಞಾನ ಇಲ್ವೋ ಅದನ್ನು ನೀವು ಪಡ್ಕೊಳ್ತಿದ್ದೀರಾ ಅಂದಾಗ ಅದು ಕೂಡ ಬೋಧನೆಗೆ ಒಂದು ಉದಾಹರಣೆ. ನಿಮ್ಮ ಒಡ ಹುಟ್ಟಿದವರಿಗೆ ಬೈಕು ಸವಾರಿ ಮಾಡಲು ಕಲಿಸುವುದು, ನಿಮ್ಮ ಅಣ್ಣ ಅಥವಾ ಮತ್ತಿನ್ಯಾರೋ ಇಂದ ನೀವು ಕಾಗದದ ವಿಮಾನ ಮಾಡೋಕ್ಕೆ ಕಲಿಯೋದು, ಇದಷ್ಟು ಬೋಧನೆಯ ಪರಿಕಲ್ಪನೆಗಳಾಗಿದೆ. ನಾವೇನೇನು ಬೇರೆಯವರಿಂದ ಕಲಿತೀವಿ ಅಥವಾ ಹೊಸ ವಿಷಯಗಳನ್ನು ಅಳವಡಿಸ್ಕೊಳ್ತೀವಿ, ಇದೆಲ್ಲ ಬೋಧನೆ ಅಂತ ನಾವು ಹೇಳ್ತೀವಿ. ಬೋಧನೆ ಕೇವಲ ತರಗತಿಗೆ ಸೀಮಿತವಾಗಿಲ್ಲ, ಅದು ಬರೀ ಒಬ್ಬ ಬೋಧಕ ಮತ್ತು ಕಲಿಯುವವರ ಮನಸ್ಥಿತಿಗೆ ಇರೋದಂಥದ್ದಲ್ಲ. ಅಂತಂದರೆ ಬರೀ ಕ್ಲಾಸ್ ರೂಮ್ಗೆ ಅದು ಸಂಬಂಧಪಟ್ಟಿಲ್ಲ, ಅದು ಜೀವನದಲ್ಲೂ ಕೂಡ ಒಂದು ಮಹತ್ವವಾದ ಭಾಗ ಆಗಿದೆ. ಯಾಕಂದರೆ ಇದು ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಮತ್ತು ಕಲಿಕೆಯನ್ನು ಸುಗಮಗೊಳಿಸುತ್ತೆ. ಮನೆಯಲ್ಲಿ, ಶಾಲೆಯಲ್ಲಿ ಅಥವಾ ಸ್ನೇಹಿತರೊಂದಿಗೆ ಆಟವಾಡುವಾಗ ನಾವು ಪ್ರತಿದಿನ ಪರಸ್ಪರ ಕಲಿಯುತ್ತೇವೆ ಮತ್ತು ಕಲಿಸುತ್ತೇವೆ. ಸೊ ಕಲಿತೀವಿ ಕೂಡ, ಜೊತೆಗೆ ನಮಗೇನು ಗೊತ್ತಿದೆಯೋ ಅದನ್ನು ಬೇರೆಯವ್ರಿಗೆ ಕೂಡ ಕಲಿಸ್ತೀವಿ. ಈಗ ಬೋಧನೆಯನ್ನು ಹೆಚ್ಚು ಔಪಚಾರಿಕ ಅರ್ಥದಲ್ಲಿ ಚರ್ಚಿಸೋಣ. ಅಂದರೆ ಬೋಧನೆಯನ್ನು ಔಪಚಾರಿಕವಾಗಿ ನಾವು ಏನಂತ ಹೇಳ್ಬೋದು? ಬೋಧನೆಯು ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವ ಕಲ್ಪನೆಗಳು, ಜ್ಞಾನ ಮತ್ತು ಸೂಚನೆಗಳನ್ನು ಒಳಗೊಂಡಿರುತ್ತದೆ. ಸೊ ಒಬ್ಬ ಶಿಕ್ಷಕ ತನ್ನಲ್ಲಿ ಹೊಂದಿರುವಂತಹ ಎಲ್ಲ ಜ್ಞಾನ, ಪರಿಕಲ್ಪನೆಯನ್ನು ಅಥವಾ ಕಲ್ಪನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದು, ಅಂದರೆ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳೋದು ಬೋಧನೆ ಅಂತ ಕರೆಯಲ್ಪಡುತ್ತೆ. ನಮ್ಮಲ್ಲಿ 9 ಗ್ರಹಗಳಿದೆ ಅಂತ ಮನೆಯಲ್ಲೂ ಕೂಡ ಹೇಳ್ತಾರೆ, ಆದರೆ ಆ ಎಲ್ಲ ಗ್ರಹಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡೋರು ಶಿಕ್ಷಕರಾಗಿರ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕಲಿಯೋದು ನಮ್ಮ ಶಿಕ್ಷಕರಿಂದ. ಇದು ಶಿಕ್ಷಕರಿಗೆ ತಿಳಿದಿರುವ ಮತ್ತು ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದದ್ದನ್ನು ಸಂಪರ್ಕಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಬೋಧನೆಗೆ ಇನ್ನೊಂದು ಉದಾಹರಣೆ ಅಂತ ನಾವು ಕೊಡೋದಾದರೆ, ಈಗ ನಾವೊಂದು ಕತ್ತಲೆ ಗುಹೆ ಒಳಗಡೆ ಇದ್ದೀವಿ. ಆ ಗುಹೆಯಿಂದ ಹೊರಗಡೆ ಬರಬೇಕು ಅಂತಂದರೆ ನಮಗೊಂದು ಜ್ಞಾನದ ಅವಶ್ಯಕತೆ ಇದೆ. ಯಾವುದೇ ಒಂದು ವಿಷಯದ ಒಳಗಡೆ ಹೊಕ್ಕಾಗ ಅದು ವಿಷಯದ ಜ್ಞಾನ ಇರೋರು ಮಾತ್ರ ನಮಗೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಪರಿಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಶಿಕ್ಷಕ ಒಬ್ಬ ನಮ್ಮನ್ನ ಗುಹೆಯಿಂದ ಹೊರಗಡೆ ಕರ್ಕೊಂಡು ಬರೋಕ್ಕೆ ಸಹಾಯ ಮಾಡುವಂಥವ್ರು, ಅಂದರೆ ಬೆಳಕನ್ನು ತೋರುವವರು ಬೋಧಕರಾಗ್ತಾರೆ. ಸೊ ಈ ರೀತಿಯಾದಂತಹ ನ್ಯಾವಿಗೇಟ್ ಮಾಡುವಂತಹ ಕೆಲಸವನ್ನು ನಮಗೆ ಶಿಕ್ಷಕರು ಮಾಡ್ತಾರೆ. ಹಾಗಾಗಿ ಬೋಧನೆಯಲ್ಲಿ ಶಿಕ್ಷಕನ ಪಾತ್ರ ಹೆಚ್ಚು ಮಹತ್ವವಾಗಿರುತ್ತೆ. ಸೊ ಸರಳ ಮಾತಿನಲ್ಲಿ ಹೇಳೋದಾದರೆ, ಶಿಕ್ಷಕ ಮಾರ್ಗದರ್ಶನ ನೀಡುವ ಸ್ನೇಹಿತಂತರ. ಅವರು ಜ್ಞಾನವನ್ನು ಹೊಂದಿದ್ದಾರೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದರೆ, ಅವ್ರಿಗೆ ಜ್ಞಾನ ಇರುತ್ತೆ, ಸಂವಹನ ಚೆನ್ನಾಗಿರುತ್ತೆ, ಕೌಶಲ್ಯವನ್ನು ಹೊಂದಿರ್ತಾರೆ, ಅವ್ರಿಗೆ ಯೋಗ್ಯತೆ ಎಲ್ಲ ಇರುತ್ತೆ, ಶಿಕ್ಷಕನಾಗುವಂತಹ ಯೋಗ್ಯತೆ ಇರುತ್ತೆ.
ಬರೀ ಇಷ್ಟಿದ್ರೆ ಸಾಲದು, ಅದರ ಜೊತೆಗೆ ಅವರು ಕ್ರಿಯೇಟಿವ್ ಆಗಿರ್ತಾರೆ, ಸೃಜನಶೀಲತೆಯನ್ನು ಹೊಂದಿರ್ತಾರೆ. ಮತ್ತು ಇಲ್ಲಿ ರಹಸ್ಯವು ಮುಖ್ಯ ಘಟಕಾಂಶವಾಗಿದೆ. ರಹಸ್ಯ ಅಂತಂದರೆ ಒಂದು ಸೀಕ್ರೆಟ್ ನಮಗೆ ಹೇಳ್ಕೊಡೋರು ಅವರು. ಎಲ್ಲ ಕಡೆ ಸಿಗದೇ ಇರುವಂತಹ ಸೀಕ್ರೆಟನ್ನು ಶಾಲೆಯೊಂದರಲ್ಲಿ ಅಥವಾ ತರಗತಿಯೊಂದರಲ್ಲಿ ನಮಗೆ ಹೇಳ್ಕೊಡುವಂತಹವರು ಶಿಕ್ಷಕರಾಗಿರ್ತಾರೆ. ಸೊ ಇಂತಹ ಶಿಕ್ಷಕರು ಇರುವಂತಹ ತರಗತಿಗಳು ನಮಗೆ ಮೋಜಿನ ತರಗತಿಗಳಾಗಿ ಇರುತ್ತೆ ಅಂತಂದರೆ ನಾವು ಆ ಕ್ಲಾಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ. ಬೋಧನೆಯ ವ್ಯಾಖ್ಯಾನಗಳು. ಇಲ್ಲಿ ಬೋಧನೆಯ ವ್ಯಾಖ್ಯಾನಗಳಲ್ಲಿ ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್, ಶ್ರೀ ಅರಬಿಂದೋ, ಜೆ ಕೃಷ್ಣಮೂರ್ತಿ, ಮಾರಿಯಾ ಮಾಂಟೆಸರಿ, ಸೊ ಇವರೆಲ್ಲ ಏನೇನು ಹೇಳಿದ್ದಾರೆ ಒಂದು ಬೋಧನೆಯ ಬಗ್ಗೆ ಅಂತ ಇಲ್ಲಿದೆ. ಗಾಂಧೀಜಿಯವರು ಕಲಿಕೆಯು ಕೇವಲ ಪುಸ್ತಕಗಳು ಮತ್ತು ಪರೀಕ್ಷೆಗಳಿಗೆ ಸಂಬಂಧಿಸಿದ್ದಲ್ಲ, ಅದು ನಾವು ಇತರರಲ್ಲಿ ತೋರುವ ದಯೆ ಮತ್ತು ಸಹಾಯವಾಗಿರುತ್ತದೆ. ನಾವು ನಮ್ಮ ಮನಸ್ಸು, ಹೃದಯ ಮತ್ತು ಕೈಗಳನ್ನು ಒಟ್ಟಿಗೆ ಬೆಳೆಸಿದಾಗ ಮಾತ್ರ ನಾವು ಉತ್ತಮ ವ್ಯಕ್ತಿಗಳಾಗುತ್ತೇವೆ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಅವರು ಹಾಗಂತಾನೆ ನಂಬಿದ್ರು. ಇದು ಕೇವಲ ಪುಸ್ತಕ ಮತ್ತು ಪರೀಕ್ಷೆಗಳಿಗೆ ಸಂಬಂಧಿಸಿದ್ದಲ್ಲ ಕಲಿಕೆ ಅಂತಕ್ಕಂಥದ್ದು ಅಂತ ಹೇಳಿದರು. ರವೀಂದ್ರನಾಥ್ ಟ್ಯಾಗೂರ್ ಅವರು ಏನು ಹೇಳಿದರು, ಅವ್ರ ಜೊತೆಗೆ ರೂಸೋ ಅವರು ಕೂಡ ಇದೇ ವಿಷಯವನ್ನು ಮಂಡಿಸಿದರು. ನೀವು ಎಂದಾದರೂ ಬಿಸಿಲಿನ ದಿನದಂದು ತಂಪಾದ ಗಾಳಿಯನ್ನು ಆನಂದಿಸಿದ್ದೀರಾ ಅಥವಾ ಕಾಡಿನಲ್ಲಿ ಎಲೆಗಳು ಸದ್ದು ಮಾಡುವುದನ್ನು ಕೇಳಿದ್ದೀರಾ? ಟ್ಯಾಗೂರ್ ಮತ್ತು ರೂಸೋ ಪ್ರಕೃತಿಯು ಅತ್ಯುತ್ತಮ ಶಿಕ್ಷಕ ಎಂದು ಭಾವಿಸಿದ್ದರು. ನಾವು ಪ್ರತಿದಿನ ಪ್ರಕೃತಿಯಿಂದ ಸುಂದರವಾದ ಮತ್ತು ಅದ್ಭುತವಾದ ವಿಷಯಗಳನ್ನು ಕಲಿಯಬಹುದು ಎಂದು ಅವರು ನಂಬಿದ್ದರು. ಶಿಕ್ಷಣ ಅಂತಕ್ಕಂಥದ್ದು ಬರೀ ತರಗತಿಗೆ ಸಂಬಂಧಿಸಿದ್ದಲ್ಲ, ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತು ಮತ್ತು ಜೀವಿಯ ಮೂಲಕ ನಾವು ಶಿಕ್ಷಣವನ್ನು ಪಡ್ಕೊಳ್ಬಹುದು ಅಂತ ರವೀಂದ್ರನಾಥ್ ಟ್ಯಾಗೂರ್ ಮತ್ತು ರೂಸೋ ಅವರು ಹೇಳಿದರು. ಶ್ರೀ ಅರಬಿಂದೋ ಶಿಕ್ಷಣವನ್ನು ಒಗಟಿನಂತೆ ಯೋಚಿಸಿದರು. ಪ್ರತಿಯೊಂದು ತುಣುಕು ಜೀವನದ ವಿಭಿನ್ನ ಭಾಗವನ್ನು ಪ್ರತಿನಿಧಿಸುತ್ತದೆ. ಎಲ್ಲ ತುಣುಕುಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ನಾವು ಕೇವಲ ಸ್ಮಾರ್ಟ್ ಆಗುವುದಿಲ್ಲ, ಆದರೆ ಆಧ್ಯಾತ್ಮಿಕವಾಗಿ ಜಾಗೃತವಾಗುತ್ತೇವೆ, ಜಗತ್ತಿನಲ್ಲಿ ನಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಸೊ ಈ ಜೀವನದಲ್ಲಿ ಬರುವಂತಹ ಎಲ್ಲ ಸಂದರ್ಭಗಳು ಕೂಡ ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತೆ. ಆ ಎಲ್ಲ ಪಾಠಗಳು ಕೂಡ ನಮಗೆ ಶಿಕ್ಷಣದಂತೆ ಅಂತ ಶ್ರೀ ಅರಬಿಂದೋ ಅವರು ಹೇಳಿದ್ದಾರೆ. ಜೆ ಕೃಷ್ಣಮೂರ್ತಿ ಮತ್ತು ಜಾನ್ ಡಿ.ವಿ. ಕೆಲವೊಮ್ಮೆ ಕಲಿಯಲು ಉತ್ತಮ ಮಾರ್ಗವೆಂದರೆ ಕೆಲಸವನ್ನು ಮಾಡುವುದು. ನಾವು ವಿಷಯಗಳನ್ನು ಕೈಗೆತ್ತಿಕೊಂಡಾಗ ಮತ್ತು ಅನುಭವಿಸಿದಾಗ ನಾವು ಕೇವಲ ಪುಸ್ತಕದಿಂದ ಓದುವುದಕ್ಕಿಂತ ಹೆಚ್ಚಿನದನ್ನು ಕಲಿಯುತ್ತೇವೆ ಎಂದು ಕೃಷ್ಣಮೂರ್ತಿ ಮತ್ತು ಡಿ.ವಿ. ನಂಬಿದ್ದರು. ಸರ್ ಹೇಳೋದೇನು ಅಂತಂದರೆ, ಕಲಿಯೋಕೆ ಬರೀ ಕೆಲಸಗಳನ್ನು ಮಾಡೋದು ಅಥವಾ ನಾವು ವಿಷಯಗಳನ್ನು ತಗೊಳ್ಳೋದು, ಅದನ್ನು ಅನುಭವಿಸೋದು, ಇವೆಲ್ಲ ಬರೀ ಪುಸ್ತಕದಿಂದ ಮಾತ್ರ ಅಲ್ಲ, ನಮ್ಮ ಅನುಭವದಿಂದ ಕೂಡ ಬರುತ್ತೆ ಅಂತ ಹೇಳಿ ಇವರು ಹೇಳ್ತಿರೋದು. ಮಾರಿಯಾ ಮಾಂಟೆಸರಿ ಅವ್ರು ಹೇಳಿರೋದು, ನೀವು ಕಲಿಯಲು ಮತ್ತು ಅನ್ವೇಷಿಸಲು ಬಯಸುವುದನ್ನು ಆಯ್ಕೆ ಮಾಡುವ ತರಗತಿಯನ್ನು ಕಲ್ಪಿಸಿಕೊಳ್ಳಿ. ನೀವೇನನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಕೈಯಲ್ಲೇ ಇದೆ. ವಿಜ್ಞಾನ ಕಲಿಬೇಕು ಅಂದ್ಕೊಂಡಿದ್ದೀರಾ, ಮ್ಯಾಥ್ಸ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಸೋಷಿಯಲ್ ಕಲಿಬೇಕು ಅಂದ್ಕೊಂಡಿದ್ದೀರಾ, ಅವೆಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತ ಅಂದ್ಕೊಳ್ಳಿ. ಮಾರಿಯಾ ಮಾಂಟೆಸರಿ ಕನಸು ಕಂಡದ್ದು ಅದನ್ನೇ. ಸೊ ಅವ್ರು ಅಂದ್ಕೊಂಡಿದ್ದು ಅದೇ, ನನಗೆ ಏನು ಕಲಿಬೇಕು ಅಂತ ಆಸೆ ಇದೆಯೋ ನನಗದು ಸಿಗೋ ಥರ ಇರಬೇಕು ಅಂತ. ಅವರು ಸ್ವಯಂ ಶಿಕ್ಷಣವನ್ನು ನಂಬಿದ್ದರು. ಅಲ್ಲಿ ವ್ಯಕ್ತಿಗಳು ತಮ್ಮ ಪ್ರತಿಭೆಯನ್ನು ಘೋಷಿಸಬಹುದು ಮತ್ತು ಅವರ ಆಸಕ್ತಿಗಳನ್ನು ಸ್ವತಂತ್ರವಾಗಿ ಮುಂದುವರಿಸಬಹುದು. ಸೊ ಇಲ್ಲಿ ಇವ್ರು ಹೇಳೋದು, ನಾವು ಎಲ್ಲ ವಿಷಯಜ್ಞಾನನೂ ಪಡ್ಕೊಳ್ಬೇಕೆ ಹೋಗಬೇಕು ಅಂತ ಏನೂ ಇಲ್ಲ. ಯಾರೂ ಎಲ್ಲದರಲ್ಲೂ ಪರಿಣಿತರಾಗಿರೋದಿಲ್ಲ. ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮೊದಲು ಕಂಡುಕೊಂಡು ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತ. ಈಗ ಮಾರಿಯಾ ಮಾಂಟೆಸರಿ ಅನ್ನೋರೆ ನಮಗೆ ಈ ಮಾಂಟೆಸರಿ ಕಾನ್ಸೆಪ್ಟನ್ನ ತಂದು ಕೊಟ್ಟಿರೋದು. ಮಾಂಟೆಸರಿ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣ ಮಾರಿಯಾ ಮಾಂಟೆಸರಿ. ಆಲ್ರೆಡಿ ಎಲ್ಲ ಬರೆದಿಟ್ಟಿದ್ದಾರೆ ಮಾಂಟೆಸರಿ ಸ್ಕೂಲಲ್ಲಿ ಹೇಗಿರಬೇಕು, ಏನೇನು ಮಾಡಬೇಕು ಅಂತ ಎಲ್ಲ. ಸೊ ಅದಷ್ಟು ಫಾಲೋ ಮಾಡಿದ್ರೆ ಸಾಕು, ಅದರಿಂದ ನಮ್ಮ ಮೋಟರ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಮಕ್ಕಳು ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಈ ರೀತಿಯಾದಂತಹ ಮಾಂಟೆಸರಿ ಸ್ಕೂಲ್ಗಳಲ್ಲಿ ಹೋಗೋದ್ರಿಂದ. ಮೋಟರ್ ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದು ಸಾಲದು ಅಂತ ಮಾಮೂಲಿ ಕಾನ್ವೆಂಟ್ಗಳಲ್ಲಿ ಓದುವ ಮಕ್ಕಳಿಗಿಂತ
ಈ ಮಾಂಟೆಸರಿ ಮೆಥಡಲ್ಲಿ ಓದುವ ಮಕ್ಕಳ ಜ್ಞಾನ ತುಂಬ ಜಾಸ್ತಿ ಇರುತ್ತೆ. 7th ಸ್ಟ್ಯಾಂಡರ್ಡ್ಗೆ ಅವರು 10th ಸ್ಟ್ಯಾಂಡರ್ಡ್ ಲೆವೆಲ್ ಜ್ಞಾನವನ್ನು ಹೊಂದಿರ್ತಾರೆ. ಯಾಕಂತಂದರೆ ಅವರಲ್ಲಿ ಇಷ್ಟಪಟ್ಟು ಕಲಿತಿರ್ತಾರೆ. ಯಾವುದೇ ಒತ್ತಾಯಕ್ಕಾಗಿ ಅಥವಾ ಮಾರ್ಕ್ಸ್ಗಾಗಿ ನಮಗೇನು 10/10, 20/15 ಈ ಥರದ್ದೆಲ್ಲ ಇಲ್ಲ. ಇಲ್ಲಿ ಮಾಂಟೆಸರಿ ಅಂತಂದರೆ ಆ ಮಗುವಿಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡೋದು, ಮತ್ತು ಆ ಮಗು ಏನನ್ನೇ ಕಲಿಬೇಕಂದ್ರೂ ಕೂಡ ತನ್ನ ಇಚ್ಛೆಯಿಂದನೇ ಕಲಿಯೋದು. ಇದನ್ನು ಮಾಂಟೆಸರಿ ವಿಧಾನ ಅಂತ ಕರೀತಾರೆ. ಸೊ ಅದನ್ನು ಹುಟ್ಟಿ ಹಾಕಿದವರು ಮಾರಿಯಾ ಮಾಂಟೆಸರಿ ಅವರು. ಬೋಧನೆಯ ಉದ್ದೇಶಗಳು, ಇಲ್ಲಿ ಬೋಧನೆಯ ಉದ್ದೇಶಗಳು ಏನೆಲ್ಲ ಇರುತ್ತೆ ಅಂತ ನೋಡೋಣ. ಶಿಕ್ಷಕರು ಬೋಧನೆಯ ಮೂಲಕ ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ನೋಡೋದಾದರೆ, ವೇಗವಾಗಿ ಬದಲಾಗುತ್ತಿರುವ ಜಗತ್ತಿಗೆ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿಗೆ ಹೊಂದಿಕೊಳ್ಳಲು ಕಲಿಯುವವರನ್ನು ಸಕ್ರಿಯಗೊಳಿಸುವುದು. ಸೊ ಜಗತ್ತಲ್ಲಿ ಹಲವಾರು ಬದಲಾವಣೆಗಳು ದಿನದಿಂದ ದಿನಕ್ಕೆ ಬೆಳೀತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ಹೊಂದಿಕೊಳ್ಳೋ ಹಾಗೆ ವಿದ್ಯಾರ್ಥಿಗಳನ್ನು ರೂಪಿಸುವುದು. ಅದರ ಜೊತೆಗೆ ಕಲಿಕೆಯ ಎಲ್ಲ ಹಂತಗಳಲ್ಲಿ ಕಲಿಯುವವರನ್ನು ಬೆಂಬಲಿಸುವುದು. ನಿಂಗೇನು ಬರೋಲ್ಲ, ನಿಂಗೇನು ಮಾಡೋಕ್ಕಾಗಲ್ಲ ಅಂತ ಹೇಳೋದಲ್ಲ. ಅದ್ರ ಬದಲಾಗಿ ಆ ವಿದ್ಯಾರ್ಥಿಗೆ ಏನು ಬರುತ್ತೋ ಅದನ್ನು ಕಣ್ಣು ಹಿಡಿದು ಇದು ನಿನ್ನಿಂದ ಸಾಧ್ಯ ಅಂತ ಅವನಲ್ಲಿ ಕಾನ್ಫಿಡೆನ್ಸ್ ತುಂಬೋದು, ಅವನಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನು ಬೋಧಕ ಮಾಡ್ತಾನೆ. ತರಗತಿಯ ಚಟುವಟಿಕೆಗಳ ಮೂಲಕ ಕಲಿಯುವವರಲ್ಲಿ ಭ್ರಾತೃತ್ವ, ಸಮುದಾಯ, ನಾಯಕತ್ವ ಮತ್ತು ತಂಡದ ಕೆಲಸಗಳ ಭಾವನೆಯನ್ನು ಬೆಳೆಸೋದು. ಅಂತಂದರೆ ಇಲ್ಲಿ ಸೋದರತೆಯ ಭಾವವನ್ನು ಬೆಳೆಸೋದು. ಒಬ್ಬರಲ್ಲಿ ಒಬ್ಬರಿಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಒಬ್ರಿಗೊಬ್ರು ಸಹಾಯ ಮಾಡಬೇಕು, ಮತ್ತು ನಾವೆಲ್ಲ ಒಂದೇ ಸಮುದಾಯದವರು. ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸೋದು, ಮತ್ತು ಒಂದು ಗ್ರೂಪ್ ವರ್ಕ್ನ ಪ್ರೋತ್ಸಾಹ ಮಾಡೋದು, ಅಥವಾ ಟೀಮ್ ವರ್ಕಲ್ಲಿರುವಂತಹ ಪವರ್ನ ತಿಳಿಸ್ಕೊಡೋದು ಮಕ್ಕಳಿಗೆ. ಈ ಎಲ್ಲ ಉದ್ದೇಶಗಳನ್ನ ಅವರು ಹೊಂದಿರ್ತಾರೆ. ಕಲಿಯುವವರನ್ನು ರೂಪಿಸುವುದು ಮತ್ತು ಅವರಿಗೆ ಒಂದು ಆಕಾರ ನೀಡುವುದು. ಯಾರ್ಯಾರಿಗೆ ಕಲಿಯೋಕ್ಕೆ ಆಸಕ್ತಿ ಇದೆ, ಆಸಕ್ತಿ ಇಲ್ಲ, ಎಲ್ಲರನ್ನೂ ಕೂಡ ಅವ್ರಿಗೆ ಕಲಿಯೋದಕ್ಕೋಸ್ಕರ ಪ್ರೇರೇಪಣೆ ನೀಡಿ ಅವರಲ್ಲಿ ನಿನ್ನಲ್ಲಿ ಇಂತಹ ಒಂದು ಗುಣ ಇದೆ, ನಿನ್ನಲ್ಲಿ ಈ ಕೇಪಬಿಲಿಟಿ ಇದೆ ಅಂತ ಅವ್ರಿಗೆ ಪ್ರೂವ್ ಮಾಡಿ ಅವ್ರಿಗೊಂದು ಆಕಾರ ಕೊಡೋದು. ಅಥವಾ ಅವ್ರು ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಹುಡುಕಿ ಇದರಲ್ಲಿ ನೀನು ಮುಂದುವರಿಬಹುದು ಅಂತ ಹೇಳಿ ಅವ್ರಿಗೆ ಉತ್ತೇಜನ ಕೊಡೋದು. ಈ ರೀತಿಯಾದಂತಹ ಉದ್ದೇಶ ಕೂಡ ಹೊಂದಿರ್ತಾರೆ. ಕಲಿಯುವವರಲ್ಲಿ ಧನಾತ್ಮಕ ಮೌಲ್ಯಗಳು ಮತ್ತು ಅಭ್ಯಾಸಗಳನ್ನು ಹುಟ್ಟು ಹಾಕುವುದು. ಸೊ ಇಲ್ಲಿ ಕಲಿಯುವವರಿಗೆ ಒಂದು ಪಾಸಿಟಿವ್ ವೈಬ್ ಬರೋ ರೀತಿ ಅವರು ಮಾತಾಡ್ತಾರೆ, ನಿನ್ನಿಂದ ಎಲ್ಲವೂ ಸಾಧ್ಯ ಅಂತ. ಸೊ ಡಿಸಿಪ್ಲಿನ್ ಇರ್ಬೋದು, ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು ನಾವು ನಡ್ಕೊಳ್ಳುವಂತಹ ನಮ್ಮ ನಡವಳಿಕೆ, ಸಭ್ಯತೆ, ಇದೆಲ್ಲವನ್ನು ನೀಟಾಗಿ ತಿದ್ದುವಂತಹ ಉದ್ದೇಶವನ್ನು ಒಬ್ಬ ಬೋಧಕ ಹೊಂದಿರ್ತಾರೆ. ಭವಿಷ್ಯದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು. ಸೊ ಒಂದು ಸಮಾಜದಲ್ಲಿ ಹೇಗಿರಬೇಕು, ಒಬ್ಬ ನಾಗರಿಕ ಹೇಗಿರಬೇಕು ಅನ್ನೋದನ್ನು ಎರಡೂ ಡಿಫ್ರೆನ್ಸ್ ಹೇಳಿ ಅವ್ರನ್ನ ಬೆಳೆಸೋದು. ಅದಕ್ಕೆ ತಕ್ಕನಾಗೆ ಸಮಾಜದಲ್ಲಿ ನಾವು ಒಬ್ಬರಾಗಬೇಕು ಅಂತ ಹೇಳಿ ಅವರನ್ನು ಸಮಾಜಕ್ಕೋಸ್ಕರ ಸಿದ್ಧಪಡಿಸೋದು ನಾಗರಿಕರನ್ನಾಗಿ. ಸೊ ಈ ರೀತಿಯಾದಂತಹ ಭವಿಷ್ಯವನ್ನು ನೀಡುವಂತಹ ಕೆಲಸ ಬೋಧನೆಯ ಉದ್ದೇಶವಾಗಿರುತ್ತೆ. ಬೋಧನೆಯ ಸ್ವಭಾವ ಮತ್ತು ಗುಣಲಕ್ಷಣಗಳು ಏನೇನು ಅಂತ ನೋಡೋದಾದರೆ, ಬೋಧನೆ ಸಂಕೀರ್ಣ ಪ್ರಕ್ರಿಯೆ. ಅದು ಒಂದು ಸಂಕೀರ್ಣವಾದ ಪ್ರಕ್ರಿಯೆ, ಅದಕ್ಕೆ ಎಲ್ಲೂ ತಡೆ ಇರೋದಿಲ್ಲ, ಕಂಟಿನ್ಯೂಸ್ ಆಗೋದು ಹೋಗ್ತಾನೆ ಇರುತ್ತೆ. ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ. ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ. ಬೋಧನೆಯು ರಚನಾತ್ಮಕ ಮತ್ತು ತಾರ್ಕಿಕವಾಗಿ ಯೋಜಿತ ಚಟುವಟಿಕೆಯಾಗಿದೆ. ಆದಾಗ್ಯೂ ಒಬ್ಬ ಶಿಕ್ಷಕನು ಜ್ಞಾನವನ್ನು ನೀಡಲು ವಿವಿಧ ಸೃಜನಶೀಲ ವಿಧಾನಗಳನ್ನು ಮತ್ತು ಸಹಾಯಗಳನ್ನು ಬೆಳೆಸಬೇಕಾಗುತ್ತದೆ. ಆದ್ದರಿಂದ ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ. ಸೊ ನನಗೆ ಬರೀ ಆ ವಿಷಯ ಗೊತ್ತು ಅಂದರೆ ಆಗಲ್ಲ. ಆ ವಿಷಯನ ಒಬ್ಬ ವಿದ್ಯಾರ್ಥಿಗೆ, ಕಲಿಯುವವನಿಗೆ ತಲುಪಿಸ್ಬೇಕು ಅಂದರೆ ಆ ವಿದ್ಯಾರ್ಥಿಯ ಲೆವೆಲ್ಗೆ ಹೋಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಮಗುನೂ ಇದೆ, ಅಲ್ಲಿ ಒಂದು ಡಿಗ್ರಿ ಲೆವೆಲ್ ಸ್ಟೂಡೆಂಟು ಇದೆ ಅಂತಂದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಯಾವ ಲೆವೆಲ್ಗಿದೆಯೋ ಆ ಲೆವೆಲ್ಗೆ ಹೋಗಿ ನಾವು ಹೇಳ್ಕೊಡ್ಬೇಕಾಗತ್ತೆ.
ಇದೆಲ್ಲ ಬರೋದು ಒಂದು ಕಲೆಯಿಂದ ಮಾತ್ರನೇ. ಸೊ ಅದೇ ರೀತಿ ಒಬ್ಬ ಡಿಗ್ರಿ ಲೆವೆಲಲ್ಲಿರೋ ಮಗು ಹೇಳ್ಕೊಡ್ಬೇಕು ಅಂದರೆ ಚೆನ್ನಾಗಿ ಆ ವಿಷಯ ಜ್ಞಾನ ಇರಬೇಕು ಬೋಧಕನಿಗೆ. ಸೊ ಇದೆಲ್ಲ ಇದ್ದಾಗ ಮಾತ್ರ ಯಾರ್ಯಾರಿಗೆ ಯಾವ್ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ಗೊತ್ತಾಗತ್ತೆ. ಈ ಎಲ್ಲ ಅಂಶಗಳು ಇಲ್ಲಿ ಮುಖ್ಯ ಆಗುತ್ತೆ. ಇದು ಬೋಧನೆಯ ಸ್ವಭಾವ. ಯಾರ್ಯಾರಿಗೆ ಯಾವ್ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ಕೂಡ ಗೊತ್ತಿರಬೇಕು ಅನ್ನೋದು. ಬೋಧನೆಯು ನೈತಿಕ ಚಟುವಟಿಕೆಯಾಗಿದೆ. ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸೋದು ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಹೀಗಾಗಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯವಾಗಿದೆ. ಅಂತಂದರೆ ನೈತಿಕ ಮೌಲ್ಯಗಳು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳಿಸುವಂತಹ ಕೆಲಸ ಬೋಧನೆಯದ್ದಾಗಿರುತ್ತೆ. ಬೋಧನೆಯು ಕ್ರಿಯಾತ್ಮಕ ಮತ್ತು ಸಂಕೀರ್ಣವಾಗಿದೆ. ಇದು ಏಕಕಾಲದಲ್ಲಿ ಬಹು ಪಾತ್ರಗಳನ್ನು ನಿರ್ವಹಿಸುತ್ತದೆ. ಶಿಕ್ಷಕರು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ಅವರು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ, ನೈತಿಕ ಮೌಲ್ಯಗಳನ್ನು ಕಲಿಸುತ್ತಾರೆ ಮತ್ತು ಜೀವನಕ್ಕೆ ಸಾಮಾನ್ಯ ಮಾರ್ಗದರ್ಶನವನ್ನು ನೀಡುತ್ತಾರೆ. ಇದಲ್ಲದೆ ತನ್ನ ಪಾತ್ರವನ್ನು ಸಮರ್ಥಿಸಲು ಶಿಕ್ಷಕರಿಗೆ ವಿವಿಧ ಕೌಶಲ್ಯಗಳ ಸಂಯೋಜನೆಯ ಅಗತ್ಯವಿದೆ. ಸೊ ಇಲ್ಲಿ ಹೇಳೋದು, ಸ್ಕೂಲಿಗೆ ಹೋದ ತಕ್ಷಣ ಟೀಚರ್ ಬರೀ ಪಾಠನೇ ಮಾಡಿ ಬರ್ತಾರೆ ಅಂತ ಅಲ್ಲ. ಮಗು ಏನಾದರೂ ಅಳ್ತಾ ಇದೆ ಅಂತಂದರೆ ಯಾಕಪ್ಪ ಅಳ್ತಿದ್ಯಾ, ಏನಾಯಿತು ಅಂತ ಕೇಳಿ ಅವನಿಗೆ ಸಮಾಧಾನ ಮಾಡೋ ಕೆಲಸನೂ ಒಬ್ಬ ಟೀಚರ್ ಮಾಡ್ತಾರೆ. ಅಥವಾ ಒಂದು ಮಗುಗೆ ಆ ವಿಷಯ ಅರ್ಥ ಆಗ್ತಿಲ್ಲ ಅಂತಂದರೆ ಅದನ್ನು ಇಂಡಿವಿಜುವಲ್ ಆಗಿ ಕರೆದು ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಆ ಮಗುಗೆ ಅರ್ಥ ಮಾಡಿಸುವಂತಹ ಪ್ರಯತ್ನನೂ ಮಾಡ್ತಾರೆ. ಈ ರೀತಿ ಪರ್ಸ್ನಲ್ ಆಗಿ ಕೂಡ ಮಗುವಿನ ಬೆಳವಣಿಗೆ ಕಾರಣ ಆಗೋದು ಬೋಧನೆ. ಮಾರ್ಗದರ್ಶನ ಕೂಡ ನೀಡುವಂಥದ್ದು. ಬೋಧನೆಯು ವೈವಿಧ್ಯಮಯವಾಗಿದೆ. ಒಂದು ತರಗತಿಯು ವಿಭಿನ್ನ ಕಲಿಕಾ ಸಾಮರ್ಥ್ಯಗಳನ್ನು ಹೊಂದಿರುವ ವೈವಿಧ್ಯಮಯ ವಿದ್ಯಾರ್ಥಿಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಒಬ್ಬ ಶಿಕ್ಷಕರು ತಮ್ಮ ಅಗತ್ಯಗಳಿಗೆ ಸರಿಹೊಂದುವಂತೆ ವೈವಿಧ್ಯಮಯ ಶ್ರೇಣಿಯ ತಂತ್ರಗಳು ಮತ್ತು ಬೋಧನಾ ಸಾಧನಗಳನ್ನು ಬಳಸಬೇಕಾಗುತ್ತದೆ. ಈಗ ಕೆಲವು ವಿದ್ಯಾರ್ಥಿಗಳಿಗೆ ಬರೀ ಹೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಹೇಳೋದು ಬೇಗ ಅರ್ಥ ಆಗಲ್ಲ, ಕಣ್ಣಿಂದ ಏನು ನೋಡ್ತಾರೋ ಅದು ಬೇಗ ಅರ್ಥ ಆಗುತ್ತೆ. ಸೊ ಇಲ್ಲಿ ವೈವಿಧ್ಯಮಯ ವಿದ್ಯಾರ್ಥಿಗಳು ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಒಂದು ವಿಷಯ ಜ್ಞಾನವನ್ನು ಹೊಂದೋಕ್ಕೆ ಕೆಪಾಸಿಟಿ ಬೇರೆ ಬೇರೆ ರೀತಿ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಶಿಕ್ಷಕ ಬೋಧನೆಯನ್ನು ಮಂಡಿಸ್ತಾನೆ. ಕೆಲವ್ರಿಗೆ ವಿಡಿಯೋಸ್ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಪಾಠ ಮಾಡೋದಕ್ಕಿಂತ ಮುಂಚೆ ವಿಡಿಯೋಸ್ ತೋರಿಸ್ಬೋದು. ಇನ್ನು ಕೆಲವ್ರಿಗೆ ಪಾಠ ಮಾಡುವಾಗ ಅರ್ಥ ವಿವರಣೆ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ. ಅದಾದಮೇಲೆ ವಿಡಿಯೋ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರುವಾಗ ಆ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಬೋಧನೆಯನ್ನು ನೀಡೋದು ಅದು ಕೂಡ ಒಂದು ಅಂಶ. ಬೋಧನೆಯು ಸಂವಾದಾತ್ಮಕವಾಗಿದೆ. ಅಂದರೆ ಬೋಧನೆಯು ಎರಡು ಮಾರ್ಗವಾಗಿದೆ. ಕಲಿಯುವವರು ಶಿಕ್ಷಕರೊಂದಿಗೆ ಸಂವಹನ ನಡೆಸದ ಹೊರತು ಪ್ರಕ್ರಿಯೆಯು ಅಪೂರ್ಣವಾಗಿರುತ್ತದೆ. ಈ ಸಂವಹನವು ಕಲಿಕೆಯನ್ನು ಹೆಚ್ಚು ಮೋಜು ಮಾಡುತ್ತದೆ ಮತ್ತು ಪ್ರತಿಯೊಬ್ಬರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಲ್ಲಿ ಎರಡು ಮಾರ್ಗ ಅಂತಂದರೆ ಇತ್ತ ಶಿಕ್ಷಕನೂ ಮಾತಾಡಬೇಕು, ಆ ಕಡೆಯಿಂದ ವಿದ್ಯಾರ್ಥಿಗಳು ಕೂಡ ಮಾತಾಡಬೇಕು. ಸೊ 2 ವೇ ಕಮ್ಯುನಿಕೇಷನ್ ಇರಬೇಕು ಅಂತ. ಇಲ್ಲಿ ಇಬ್ಬರು ಸರಿಯಾಗಿ ಮಾತಾಡಿ ಅವ್ರಿಗೇನು ಅರ್ಥ ಆಗ್ತಿಲ್ಲ ಅವರು ಕೇಳೋದು, ಮತ್ತು ಶಿಕ್ಷಕ ಪಾಠ ಮಾಡುವಾಗ ಎಲ್ಲ ವಿದ್ಯಾರ್ಥಿಗೂ ಅದು ಸರಿಯಾಗಿ ಜ್ಞಾನ ಹೋಗ್ತಾ ಇದೆಯಾ ಅಂತ ನೋಡೋದು, ಲಾಸ್ಟಿಗೆ ಪ್ರಶ್ನೆಗಳನ್ನು ಕೇಳೋದು, ವಿದ್ಯಾರ್ಥಿಗಳಿಂದ ಉತ್ತರಗಳನ್ನು ಪಡೆಯೋದು. ಈ ಎಲ್ಲ ಕಾನ್ವರ್ಸೇಷನ್ ಇದ್ದಾಗ ಮಾತ್ರ ಆ ಬೋಧನೆ ಚೆನ್ನಾಗಿರತ್ತೆ ಅಂತ, ಮತ್ತು ಕ್ಲಾಸು ಕೂಡ ತುಂಬ ಮೋಜಿನಿಂದ ಕೂಡಿರತ್ತೆ ಅಂತ. ಸೊ ಈ ಎಲ್ಲ ಗುಣಲಕ್ಷಣಗಳನ್ನು ಬೋಧನೆ ಹೊಂದಿರುತ್ತೆ. ಬೋಧನೆಯ ಗರಿಷ್ಠತೆಗಳು. ಸೊ ಬೋಧನೆಯಲ್ಲಿ ಏನೇನೆಲ್ಲ ಗರಿಷ್ಠತೆಗಳು ಇದೆ ಅಂತ ನೋಡೋದಾದರೆ, ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ಬುದ್ಧಿವಂತಿಕೆ, ಸಲಹೆ ಅಥವಾ ನೈತಿಕ ಬೋಧನೆಗಳನ್ನು ಸರಳ ಮತ್ತು ಸ್ಮರಣೀಯ ರೀತಿಯಲ್ಲಿ ತಿಳಿಸಲು ಬಳಸಲಾಗುವ ಚಿಕ್ಕ ಮತ್ತು ಸಂಕ್ಷಿಪ್ತ ಹೇಳಿಕೆಗಳಾಗಿವೆ. ಇಲ್ಲೊಂದು ಪುಟ್ಟ ಹೇಳಿಕೆಗಳಿದೆ, ಅದನ್ನು ಬೋಧನೆಯ ಗರಿಷ್ಠತೆಗಳು ಅಂತ ಕರೀತಾರೆ. ಅದು ಯಾವೆಲ್ಲ ಅಂಶಗಳನ್ನು ಹೊಂದಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೋಧನೆ ಮಾಡುವಾಗ ಶಿಕ್ಷಕರು ಈ ಕೆಳಗಿನ ಗರಿಷ್ಠ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಒಬ್ಬ ಶಿಕ್ಷಕನಿಗೆ ಪಾಠ ಮಾಡುವಾಗ ಇರಬೇಕಾಗಿರುವಂತಹ ಜ್ಞಾನ. ಸಿಂಪಲ್ ಟು ಕಾಂಪ್ಲೆಕ್ಸ್.
ಸರಳವಾದ ವಿಷಯಗಳನ್ನು ಮೊದಲು ಕಲಿಸಬೇಕು ಮತ್ತು ನಂತರ ಶಿಕ್ಷಕರು ಸಂಕೀರ್ಣ ವಿಷಯಗಳಿಗೆ ಹೋಗಬೇಕು ಎಂದು ಈ ಮ್ಯಾಗ್ಝಿನ್ ಸೂಚಿಸುತ್ತದೆ. ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂದರೆ ಮೊದಲು ವಿಷಯದ ಬಗ್ಗೆ ಪುಟ್ ವಿಚಾರಗಳನ್ನ ಹೇಳಬೇಕು. ಈಗ ಒಂದು ಒಂಟೆ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ಒಂಟೆ ಒಂದು ಮರಳುಗಾಡಿನಲ್ಲಿ ವಾಸಿಸುವ ಪ್ರಾಣಿ. ಆಮೇಲೆ ಅದಕ್ಕೆ ಬೆನ್ನಿನ ಮೇಲೆ ಒಂದು ದುಬ್ಬ ಇರುತ್ತೆ, ಹಂಪ್ಸ್ ಇರುತ್ತೆ. ಈ ರೀತಿಯಾದಂತಹ ಪುಟ್ಟ ವಿಷಯಗಳನ್ನು ಹೇಳಿ, ಆಮೇಲೆ ಒಂಟೆ ಅಲ್ಲಿ ವಾಸ ಮಾಡೋಕ್ಕೆ ಯಾಕೆ ಯೋಗ್ಯ, ಅದನ್ನು ಯಾವುದಕ್ಕೆಲ್ಲ ಬಳಸ್ತಾರೆ, ಈ ರೀತಿಯಾದಂತಹ ದೊಡ್ಡ ವಿಚಾರಗಳಿಗೆ ಹೋಗೋದು. ಇನ್ನೂ ಹೆಚ್ಚಿನ ತರಗತಿ ಅಂತಂದರೆ ಈಗ 7th 8th 9th ಅಂದರೆ ಆ ಮಕ್ಕಳಿಗೆ ಇನ್ನೂ ಡೆಪ್ತ್ ನಾಲೆಜ್ನ ಅದ್ರ ಬಗ್ಗೆ ಕೊಡೋದು. ಸೊ ಈ ರೀತಿ ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗುವಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಒಬ್ಬ ಬೋಧಕ. ನೋನ್ ಟು ಅನ್ನೋನ್. ಈ ಬೋಧನಾ ಸೂತ್ರವು ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿದಿರುವ ಮಾಹಿತಿಯನ್ನು ಸಂಪರ್ಕಿಸುವ ಮೂಲಕ ಹೊಸ ಮಾಹಿತಿಯನ್ನು ಪರಿಚಯಿಸುವುದನ್ನು ಸೂಚಿಸುತ್ತದೆ. ಅಂತಂದರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳೋದು, ವಿದ್ಯಾರ್ಥಿಗಳು ಉತ್ತರವನ್ನು ಕೊಡ್ತಾರಲ್ಲ ಆ ಬೇಸ್ ಮೇಲೆ ಆಯಿತು ಇಷ್ಟು ವಿಚಾರ ಇವರಿಗೆ ಗೊತ್ತಿದೆ, ಇನ್ನೂ ಉಳಿದ ವಿಚಾರಗಳ ಬಗ್ಗೆ ಜ್ಞಾನವನ್ನು ಕೊಡೋದು. ಎಷ್ಟು ಗೊತ್ತಿದೆಯೋ ಅದನ್ನು ತಿಳ್ಕೊಂಡು ಆಮೇಲೆ ಯಾವ ವಿಚಾರ ಗೊತ್ತಿಲ್ಲ ಅದ್ರ ಬಗ್ಗೆ ಜ್ಞಾನವನ್ನು ಕೊಡೋದು. ಅದು ನೋನ್ ಟು ಅನ್ನೋನ್. ನೆಕ್ಸ್ಟು ಫ್ರಮ್ ಸೀನ್ ಟು ಅನ್ಸೀನ್. ಈ ಬೋಧನಾ ಸೂತ್ರವು ಮೊದಲು ವಿದ್ಯಾರ್ಥಿಗಳು ಅವರು ಸುಲಭವಾಗಿ ನೋಡಬಹುದಾದ ಅಥವಾ ಅರ್ಥ ಮಾಡಿಕೊಳ್ಳುವ ವಿಷಯಗಳ ಬಗ್ಗೆ ಮತ್ತು ನಂತರ ಭೂತ ಮತ್ತು ಭವಿಷ್ಯವನ್ನು ಅನ್ವೇಷಿಸಲು ಆ ಜ್ಞಾನವನ್ನು ಬಳಸಿಕೊಳ್ಳುವ ಬಗೆಗೆ ಸೂಚಿಸುತ್ತದೆ. ಅಂತಂದರೆ ಇಲ್ಲಿ ಅವ್ರು ಏನೇನೆಲ್ಲ ನೋಡಿದಾರೋ ಅದ್ರ ಬಗ್ಗೆ ಮೊದಲು ಇನ್ಫಾರ್ಮೇಷನ್ನ ಕೇಳೋದು ಅಥವಾ ಅವ್ರಿಗೆ ಕೊಡೋದು. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವರು ನೆಕ್ಸ್ಟು ಒಂದು ಭೂತಕಾಲದಲ್ಲಿ ಏನೇನಿತ್ತು, ಈಗ ಹಿಸ್ಟ್ರಿನನ್ನೇ ತೊಗೊಳ್ಳೋದಾದರೆ ಭೂತಕಾಲದಲ್ಲಿ ನಮ್ಮ ರಾಜರು ಹೇಗಿದ್ದರು, ಅವ್ರು ಯಾವ್ಯಾವ ಆಯುಧಗಳನ್ನು ಬಳಸ್ತಾ ಇದ್ರು ಅಂತ ಹೇಳೋದಕ್ಕಿಂತ ಮುಂಚೆ ಈಗ ಪ್ರೆಸೆಂಟಲ್ಲಿ ರಾಜರಿಲ್ಲ, ಆದರೆ ನಮ್ಮ ರಾಜರು ಅಂತಂದರೆ ನಾವು ಪೊಲಿಟಿಷಿಯನ್ಸ್ನ ಹೇಳ್ಬೋದು. ಅವರು ಅಥವಾ ನಮಗೆ ಮಿಲಿಟ್ರಿ ಪರ್ಸನ್ಸ್ ಯಾರ್ಯಾರಿದ್ದಾರೆ ಅವರು ಯುದ್ಧವನ್ನು ಮಾಡೋದಕ್ಕೆ ಏನೇನೆಲ್ಲ ಆಯುಧಗಳನ್ನು ಬಳಸ್ತಾರೆ ಅಂತ ಹೇಳಿ, ಆಮೇಲೆ ಹಿಂದಿನ ರಾಜರು ಯಾವ್ಯಾವೆಲ್ಲ ಆಯುಧಗಳನ್ನ ಬಳಸ್ತಾ ಇದ್ರು ಅಂತ ಹೇಳಬೇಕು. ಆಮೇಲೆ ಭವಿಷ್ಯದಲ್ಲಿ ಈಗಿರುವಂತಹ ಟೆಕ್ನಾಲಜಿಯ ಪ್ರಕಾರ ಭವಿಷ್ಯದಲ್ಲಿ ಯಾವೆಲ್ಲ ಆಯುಧಗಳು ಬರಬಹುದು ಅನ್ನೋದರ ಜ್ಞಾನವನ್ನು ಕೊಡೋದು. ದಟ್ ಈಸ್ ಫ್ರಮ್ ಸೀನ್ ಟು ಅನ್ಸೀನ್. ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್. ವಿದ್ಯಾರ್ಥಿಗಳು ಅಮೂರ್ತ ವಿಚಾರಗಳಿಗೆ ಧುಮುಕುವ ಮೊದಲು ಸ್ಪಷ್ಟವಾದ ವಸ್ತುಗಳೊಂದಿಗೆ ಪರಸ್ಪರ ಕ್ರಿಯೆಯನ್ನು ಮಾಡಿದಾಗ ಪರಿಕಲ್ಪನೆಗಳನ್ನು ಉತ್ತಮವಾಗಿ ಗ್ರಹಿಸುತ್ತಾರೆ ಎಂದು ಈ ಗರಿಷ್ಠವು ಹೇಳುತ್ತದೆ. ಅಂತಂದರೆ ಈಗ ಒಂದು ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಅಂತಂದರೆ ಆನೆ ಅಂತ ಹೇಳಿದಾಗ ಒಂದು ಗ್ರೇ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಆನೆ ಅಂತ ಹೇಳ್ತೀವಿ. ಆನೆ ಅಂದಾಗ ಅವ್ರ ತಲೆಯಲ್ಲಿ ಬರೋದು ಒಂದು ದೊಡ್ಡ ದೇಹದ, ಚಿಕ್ಕ ಬಾಲದ, ಚಿಕ್ಕ ಕಣ್ಣಿರುವಂತಹ, ದೊಡ್ಡ ಕಿವಿ ಇರುವಂತಹ ಗ್ರೇ ಕಲರ್ ಆನೆ. ಸೊ ಅದನ್ನು ಹೇಳಿದಾಗ ಅವ್ರ ಇಮ್ಯಾಜಿನೇಷನ್ ಪವರ್ ಹೋಗಬೇಕು, ಅಬ್ಸ್ಟ್ರಾಕ್ಟ್ ಹೋಗಬೇಕು ಅಂತಂದರೆ ಒಂದು ಗ್ರೀನ್ ಕಲರ್ ಆನೆನ ನೆನಪಿಸ್ಕೊಳ್ಳಿ ಅಂದಾಗ ಅವ್ರಿಗೆ ಮೊದಲು ಆನೆ ಹೆಂಗಿರುತ್ತೆ ಅಂತ ಗೊತ್ತಿರಬೇಕು. ಸೊ ಮೊದಲು ಅವ್ರಿಗೆ ಪ್ರೆಸೆಂಟಲ್ಲಿ ಇರುವಂತಹ ಆನೆಯ ಬಗ್ಗೆ ತಿಳಿಸಿ, ನಂತರ ಇಮ್ಯಾಜಿನೇಷನ್ ಅಬ್ಸ್ಟ್ರಾಕ್ಟ್ ಅವರೇ ಪರಿಕಲ್ಪನೆ ಮಾಡ್ಕೊಳ್ಬಹುದಾದಂತಹ ಅಮೂರ್ತ ವಿಚಾರಗಳ ಬಗ್ಗೆ ಜ್ಞಾನ ಕೊಡಬೇಕಾಗತ್ತೆ. ನೆಕ್ಸ್ಟು ಫಾಲೋ ನೇಚರ್. ವಿದ್ಯಾರ್ಥಿಯ ವೈಯಕ್ತಿಕ ಸಾಮರ್ಥ್ಯಗಳು ಮತ್ತು ಆದ್ಯತೆಗಳಿಗೆ ಹೊಂದುವಂತೆ ಶಿಕ್ಷಕರು ಶಿಕ್ಷಣವನ್ನು ಕ್ರೋಢೀಕರಿಸಬೇಕು ಎಂದು ಈ ಸೂತ್ರವು ಹೇಳುತ್ತದೆ. ಅಂದರೆ ವಿದ್ಯಾರ್ಥಿಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ಈಗ ಫಿಸಿಕಲಿ ಸ್ಟ್ರಾಂಗ್ ಇರೋರಿಗೆ ಮಾನಸಿಕವಾಗಿ ಬಳಸುವಂತಹ ಚಟುವಟಿಕೆಗಳನ್ನು ಕೊಟ್ಟರೆ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಒಬ್ಬ ಶಿಕ್ಷಕನಾದವನು ವಿದ್ಯಾರ್ಥಿ ಹೇಗಿದ್ದಾನೆ, ಅವನು ಫಿಸಿಕಲಿ ಹೇಗಿದ್ದಾನೆ, ಮೆಂಟಲಿ ಹೇಗಿದ್ದಾನೆ, ಈ ರೀತಿಯೆಲ್ಲ ತಿಳ್ಕೊಂಡು ಅವ್ರಿಗೆ ತಕ್ಕಂತಹ ಆದ್ಯತೆಯನ್ನು ಕೊಟ್ಟು ಬೋಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ. ಎಂಕರೇಜ್ಮೆಂಟ್ ಟು ಸೆಲ್ಫ್ ಸ್ಟಡಿ. ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸ್ವಯಂ ಅಧ್ಯಯನಕ್ಕೆ ಪ್ರೋತ್ಸಾಹಿಸಬೇಕು. ಇದು ವಿದ್ಯಾರ್ಥಿಗಳು ಸ್ವತಂತ್ರ ಕಲಿಕೆಯಲ್ಲಿ ತೊಡಗಿರುವಾಗ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿ ಯಾವ ಒಂದು ವಿದ್ಯಾರ್ಥಿಗೆ ಪಾಠ ಮಾಡ್ತಿರ್ತಾರೋ ಆ ವಿದ್ಯಾರ್ಥಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಬರೋವರೆಗೂ ಟೀಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಅವರು ಸೆಲ್ಫ್ ಸ್ಟಡಿ ಮಾಡೋದಕ್ಕೆ, ಅವರೇ ಸ್ವಯಂ ಅಧ್ಯಯನವನ್ನು ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ರೆಡಿ ಮಾಡುವಂತಹ ಕೆಲಸ
ಒಬ್ಬ ಬೋಧಕನದಾಗಿರುತ್ತೆ. ಅವ್ರಿಗೆ ಎಂಕರೇಜ್ ಮಾಡಬೇಕು, ಇದನ್ನು ನೀನು ಮಾಡು, ಅದನ್ನು ನೀನು ಮಾಡು ಅಂತ ಹೇಳಿ ಅವ್ರಿಗೆ ಮುಂದುವರಿಯೋಕ್ಕೆ ಬಿಡಬೇಕು. ಈ ಬುದ್ಧಿವಂತಿಕೆಯನ್ನು ಒಬ್ಬ ಶಿಕ್ಷಕ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಫ್ರಮ್ ಅನಲೈಸಿಸ್ ಟು ಸಿಂಥಸಿಸ್, ಸಂಕೀರ್ಣ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಣ್ಣ ಭಾಗಗಳಾಗಿ ವಿಭಜಿಸುವ ಬಗ್ಗೆ ಈ ಮ್ಯಾಗಝಿನ್ ಮಾತನಾಡುತ್ತದೆ ಮತ್ತು ನಂತರ ಆ ಭಾಗಗಳನ್ನು ಜೋಡಿಸಿ ಸಂಪೂರ್ಣ ಚಿತ್ರವನ್ನು ನೋಡಲು ಇದು ಸಹಾಯಕ. ಸೊ ಇಲ್ಲಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಜ್ಞಾನ ಹೊಂದಬೇಕಾದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಜೋಡಿಸಿ ಈ ಎಲ್ಲ ವಿಷಯಗಳನ್ನು ಸೇರಿಸಿ ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳೋದು. ಇದನ್ನು ಅನಲೈಸಿಸ್ ಟು ಸಿಂಥಸಿಸ್ ಅಂತ ಕರೀತಾರೆ. ಅಂತಂದರೆ ಒಂದು ಪುಟ್ಟ ಪುಟ್ಟ ಭಾಗಗಳನ್ನಾಗಿ ವಿಷಯಗಳನ್ನು ವಿಂಗಡಿಸೋದು, ಅದನ್ನೆಲ್ಲ ಸೇರಿಸಿ ಒಂದು ಜ್ಞಾನವನ್ನು ಹೊಂದೋದು. ಇಲ್ಲಿ ಯಾಕೆ ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ ಟಾಪಿಕ್ಸ್ ಅಂತಂದರೆ ಇದು ನಿಮಗೆ ಎಕ್ಸಾಮಲ್ಲಿ ಫೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಕ್ಸಾಮ್ ಇರೋದು ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ಮಾತ್ರ. ಸೊ ಈ ಅಟ್ಲೀಸ್ಟ್ ಈ ಟಾಪಿಕ್ಸ್ ನಿಮಗೆ ಇಂಗ್ಲೀಷಲ್ಲಿ ಗೊತ್ತಿದ್ದರೆ ನೀವು ರಿಲೇಟ್ ಮಾಡಿ ಆಪ್ಷನ್ಸ್ನ ಕರೆಕ್ಟಾಗಿ ಚೂಸ್ ಮಾಡ್ಬೋದು ಕೊಟ್ಟಾಗ ಅಂತ. ನೆಕ್ಸ್ಟು ಟ್ರೈನಿಂಗ್ ಆಫ್ ಸೆನ್ಸಸ್. ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳೇ ತಮ್ಮ ಎಲ್ಲ ಇಂದ್ರಿಯಗಳನ್ನು ಬಳಸಲು ಪ್ರೋತ್ಸಾಹಿಸಬೇಕು. ನೋಡುವುದು, ಕೇಳುವುದು, ರುಚಿ ನೋಡುವುದು, ವಾಸನೆ ಮತ್ತು ಸ್ಪರ್ಶಿಸುವುದು. ಸೊ ಯಾವುದೇ ಒಂದು ವಿಷಯದ ಜ್ಞಾನ, ಈಗ ಹೂವು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಬರೀ ಹೇಳಿದರೆ ಸಾಕಾಗಲ್ಲ, ಅದನ್ನು ಆ ಮಗುಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು. ವಾಸನೆ ತೊಗೊಂಡು ನೋಡಿ ಈ ಹೂವಿನ ಸ್ಮೆಲ್ ಹೇಗಿದೆ, ರೋಸ್ ಹೂವಿಂದ ಹೇಗಿದೆ, ಸಂಪಿಗೆ ಹೂವಿಂದ ಹೇಗಿದೆ, ಎರಡಕ್ಕೂ ಏನು ಡಿಫ್ರೆನ್ಸು, ಇದೆಲ್ಲ ಕೇಳ್ಬೋದು ನಾವು. ಸೊ ಈ ರೀತಿಯಾಗಿ ಅವ್ರ ಸೆನ್ಸ್ ಆರ್ಗನ್ನು ಕೂಡ ಬಳಸ್ಕೊಂಡು ಅವರು ಕಲಿಯೋದ್ರಿಂದ ಜ್ಞಾನ ತುಂಬ ಚೆನ್ನಾಗಿ ಅವ್ರಿಗೆ ಹೋಗತ್ತೆ ಅಂತ ಈ ಟೆಕ್ನಿಕ್ ಕೂಡ ಗೊತ್ತಿರಬೇಕು. ಲಾಜಿಕಲ್ ಟು ಲಾಜಿಕಲ್. ಆರಂಭದಲ್ಲಿ ಶಿಕ್ಷಕರು ಅರ್ಥ ಮಾಡಿಕೊಳ್ಳುವ ಭಾವನೆಗಳು ಮತ್ತು ಅಥವಾ ಮಾನಸಿಕ ಅಂಶಗಳನ್ನು ಒತ್ತಿ ಹೇಳಬೇಕು ಮತ್ತು ಕಲಿಯುವವರು ಪ್ರಗತಿಯಲ್ಲಿರುವಂತೆ ತಾರ್ಕಿಕ ಚಿಂತನೆಯತ್ತ ಪರಿವರ್ತನೆಯಾಗಬೇಕು ಎಂದು ಈ ಸೂತ್ರವು ಸೂಚಿಸುತ್ತದೆ. ಅಂತಂದರೆ ಫಸ್ಟು ಅರ್ಥ ಮಾಡಿಕೊಳ್ಳೋಕ್ಕೆ ಆಗಬೇಕು ಆ ವಿಷಯನ ಮಾನಸಿಕವಾಗಿ, ಅಂತಂದರೆ ಮಾತ್ರ ಕಲಿಯುವವರಲ್ಲಿ ಪ್ರಗತಿ ಮತ್ತು ತಾರ್ಕಿಕ ಚಿಂತನೆಗಳನ್ನು ಪರಿವರ್ತಿಸೋಕ್ಕೆ ಸಾಧ್ಯ. ಪ್ರೆಸೆಂಟಲ್ಲಿ ಏನಿದೆಯೋ ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಲಾಜಿಕಲಿ ನಾವೇನು ಮಾಡಬಹುದು ಅಂತ ತಿಳಿಸ್ಕೊಡೋದು ಈ ಮ್ಯಾಗ್ಝಿನ್ನ ಉದ್ದೇಶ ಆಗಿರುತ್ತೆ. ಫ್ರಮ್ ಓಲ್ ಟು ಪಾರ್ಟ್. ಈ ಗರಿಷ್ಠವು ನಾವು ಮೊದಲು ಸಂಕೀರ್ಣ ಚಿತ್ರವನ್ನು ನೋಡಿ ಮತ್ತು ನಂತರ ವಿವರಗಳ ಮೇಲೆ ಕೇಂದ್ರೀಕರಿಸುವುದನ್ನು ಸೂಚಿಸುತ್ತದೆ. ಸೊ ಈಗೆಲ್ಲ ಎಕ್ಸಾಮ್ಸಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೊಡ್ತಾರೆ, ಆ ಪಿಕ್ಚರ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಸೆಂಟೆನ್ಸಸ್ಸಲ್ಲಿ ಬರೆಯೋಕ್ಕೆ ಹೇಳ್ತಾರೆ. ಸೊ ಅದೇ ರೀತಿ ಇದು ಫಸ್ಟ್ ಒಂದು ಓಲ್ಡ್ ಪಿಕ್ಚರ್ ಕೊಟ್ಟಿದ್ದಾರೆ. ಒಂದು ಪಾರ್ಕಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು ಇರುತ್ತೆ, ದೊಡ್ಡವರು ವಾಕಿಂಗ್ ಮಾಡ್ತಾ ಇರೋದು ಇರುತ್ತೆ, ಆಮೇಲೆ ಒಂದು ಕಡೆ ಜಿಮ್ಗೆ ಸಂಬಂಧಪಟ್ಟಿರುವಂತಹ ಮೆಟೀರಿಯಲ್ಸ್ ಇರುತ್ತೆ. ಸೊ ಈ ರೀತಿಯಾದಂತಹ ಎಲ್ಲ ಚಿತ್ರಣವನ್ನು ಕೊಟ್ಟು ನಂತರ ಆ ಚಿತ್ರದಲ್ಲಿ ಏನೇನಿದೆ ಅನ್ನೋದನ್ನು ಸೆಪ್ರೇಟಾಗಿ ಕಲಿಯುವಂಥದ್ದು. ಇದನ್ನು ಫ್ರಮ್ ಓಲ್ ಟು ಪಾರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ಸಾಮಾನ್ಯ ನಿಯಮಗಳನ್ನು ಪರಿಚಯಿಸುವ ಮೊದಲು ನಿರ್ದಿಷ್ಟ ಉದಾಹರಣೆಗಳನ್ನು ತೋರಿಸಿದಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಮೊದಲು ಅವ್ರಿಗೆ ಇದು ಜನರಲ್ ಎಲ್ಲ ಕಡೆ ಇರುತ್ತೆ ಹೀಗೆ ಹೇಳೋ ಬದಲು ಹಾಸ್ಪಿಟಲ್ ಅಂದಾಗ ಏನೇನೆಲ್ಲ ಅಂಶಗಳು ಬರುತ್ತೆ, ಅಲ್ಲಿ ಪೇಷಂಟ್ ಇರ್ತಾರೆ, ಪೇಷಂಟ್ ಯಾಕಿರ್ತಾರೆ, ಎಲ್ಲಿಂದ ಬಂದರು ಪೇಷಂಟು ಫಸ್ಟ್ ಹೇಳಬೇಕಲ್ಲ. ಸೊ ಅವ್ರಿಗೆ ಈ ರೀತಿ ಆಗಿರುತ್ತೆ, ಈ ರೀತಿ ರೋಗವನ್ನು ಹೊಂದಿರ್ತಾರೆ, ಆಮೇಲೆ ಇದು ಜನರಲ್ ಅಂತ ಗೊತ್ತಾಗೋದು. ಓಕೆ, ಹಾಸ್ಪಿಟಲ್ ಈ ರೀತಿ ರೋಗಗಳು ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಹಾಸ್ಪಿಟಲ್ ಅನ್ನೋದು ಜನರಲ್, ಬಟ್ ಹಾಸ್ಪಿಟಲ್ ಯಾಕಿದೆ ಅಂತ ತಿಳಿಸ್ಕೊಡ್ಬೇಕು ಫಸ್ಟು. ಅದು ಯಾಕಿದೆ ಅಂತಂದರೆ ಇಲ್ಲಿ ಪೇಷಂಟ್ಗಳು ರೋಗಕ್ಕೆ ತುತ್ತಾಗ್ತದೆ. ರೋಗ ಯಾಕೆ ಬರ್ತಿದೆ ಅಂತಂದರೆ ಅವರು ತಿಂತಿರುವಂತಹ ಪದಾರ್ಥಗಳು ಸರಿ ಇಲ್ಲ ಅಥವಾ ಯಾವುದ್ಯಾವುದು ಕಾರಣಗಳಿವೆ ರೋಗ ಬರೋದಕ್ಕೆ, ಅದನ್ನು ತಿಳಿಸ್ಕೊಟ್ಟಾಗ ಓಕೆ ನಮಗೆ ಇದಕ್ಕೆ ಹಾಸ್ಪಿಟಲ್ನ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ರೀಸನ್ನ ಕೊಟ್ಟು ಆಮೇಲೆ ಇದೆಲ್ಲ ಜನರಲ್ ಅಂತ ಅವ್ರಿಗೆ ತಿಳಿಸ್ಕೊಡೋದು. ಫ್ರಮ್ ಇಂಡೆಫಿನೆಟ್ ಟು ಡೆಫಿನೆಟ್. ಶಿಕ್ಷಕರು ಅನಿಶ್ಚಿತ ಜ್ಞಾನವನ್ನು ಸ್ಪಷ್ಟಪಡಿಸಬೇಕು ಮತ್ತು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಪರಿಹರಿಸಬೇಕು ಎಂದು ಈ ಸೂತ್ರವು ಸೂಚಿಸುತ್ತದೆ. ಅಂದರೆ ಎಲ್ಲಾದರೂ ಕನ್ಫ್ಯೂಷನ್ ಇರುವಾಗ, ಈಗ ಸೈನ್ಸ್ ಲ್ಯಾಬಲ್ಲಿ ಮರ್ಕ್ಯೂರಿಲ್ ಪಾದರಸ ಇಟ್ಕೊಂಡು ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಾರೆ.
ಹಾಗಿದ್ರೆ ಅದ್ರ ಬದಲು ನೀರು ಇಟ್ಕೊಂಡು ಮಾಡ್ಬೋದಲ್ಲ ಅಂತ ಅವ್ರ ತಲೆಯಲ್ಲೂ ಓಡ್ತಾ ಇರತ್ತೆ. ಬಟ್ ಪಾದರಸನೇ ಯಾಕೆ ಬಳಸ್ತಿದ್ದಾರೆ ಅನ್ನುವಂತಹ ಸ್ಪಷ್ಟತೆಯನ್ನು ಕೊಟ್ಟು ನಂತರ ವಿದ್ಯಾರ್ಥಿಗಳಿಗೆ ಪಾದರಸದ ಪ್ರಾಮುಖ್ಯತೆಯನ್ನು ಹೇಳೋದು, ಅಥವಾ ಅದನ್ನೇ ಯಾಕೆ ಬಳಸ್ತಿದ್ದಾರೆ, ಅದರಿಂದ ಏನೇನು ಪ್ರಯೋಜನಗಳು ಅಂತ ಹೇಳೋದು, ಮತ್ತು ಆ ಜಾಗದಲ್ಲಿ ನೀರನ್ನು ಯಾಕೆ ಬಳಸೋಕ್ಕಾಗಲ್ಲ ಅನ್ನೋದನ್ನು ಕೂಡ ಸ್ಪಷ್ಟತೆಯನ್ನು ನೀಡಿ ಆಮೇಲೆ ಅದರ ಉಪಯೋಗಗಳನ್ನು ಹೇಳೋದು. ಇಂತಹ ಸ್ಪಷ್ಟ ಜ್ಞಾನವನ್ನು ಕೊಟ್ಟು ಆಮೇಲೆ ನೆಕ್ಸ್ಟ್ ಉಳಿದ ಜ್ಞಾನವನ್ನು ಕೊಡೋದು ಅಂತ. ಮುಂದೆ ಬರೋದು ಬೋಧನೆಯ ಹಂತಗಳು. ಬೋಧನೆಯ ಹಂತಗಳಲ್ಲಿ ಯಾವ್ಯಾವೆಲ್ಲ ಹಂತಗಳು ಇದೆ ಅಂತ ನೋಡೋದಾದರೆ, ಫೇಸಸ್ ಆಫ್ ಟೀಚಿಂಗ್. ಪ್ರೀ ಆ್ಯಕ್ಟಿವ್ ಫೇಸ್ ಅಂತಂದರೆ ಪೂರ್ವ ಸಕ್ರಿಯ ಹಂತ. ಇದು ಬೋಧನೆಯ ಯೋಜನೆಯ ಹಂತವಾಗಿದೆ. ಬೋಧನೆಯ ಯೋಜನಾ ಹಂತ ಅಂತಂದರೆ ನಾವು ಏನೇನು ಮಾಡಬೇಕು, ಮೊದಲು ಪಾಠ ಮಾಡೋದಕ್ಕಿಂತ ಮುಂಚೆ ಅದನ್ನು ಹೇಗೆ ರೂಪಿಸ್ಕೊಂಡಿರಬೇಕು, ಯೋಜನೆಯನ್ನು ಹೇಗೆ ಮಾಡಬೇಕು, ಪ್ಲ್ಯಾನಿಂಗ್ ಹೇಗಿರಬೇಕು ಅನ್ನುವಂತಹ ವಿಷಯವನ್ನು ದಾಖಲಿಸುತ್ತೆ. ಸಂವಾದಾತ್ಮಕ ಹಂತ, ಇದು ಬೋಧನೆಯ ನಿಜವಾದ ಹಂತವಾಗಿದೆ. ಅಂದರೆ ಇಂಟರಾಕ್ಟಿವ್ ಫೇಸ್ ಅಂತಂದರೆ ಟೀಚ್ ಮಾಡೋದಕ್ಕೆ ಯೋಜನೆಯನ್ನು ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಪಾಠವನ್ನು ಮಾಡೋದು. ಸೊ ಲಾಸ್ಟಿಗೆ ಬಂದು ಪೋಸ್ಟ್ ಆ್ಯಕ್ಟಿವ್ ಹಂತ. ಈ ಹಂತವು ಪಾಠದ ನಂತರ ಸಂಭವಿಸುತ್ತದೆ. ಪೋಸ್ಟ್ ಆ್ಯಕ್ಟಿವ್ ಅಂತಂದರೆ ಪಾಠ ಆದಮೇಲೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಒಂದು ಪರಿಣಾಮಕಾರಿಯಾದಂತಹ ಬೋಧನೆ ಹೇಗೆಲ್ಲ ಇರುತ್ತೆ, ಅದರ ನಡವಳಿಕೆಗಳೇನು ಅಂತ ಇಲ್ಲಿ ತೋರಿಸಿದ್ದಾರೆ. ಸ್ಕ್ಯಾಫೋಲ್ಡ್ ಸೂಚನೆ ಅಂದರೆ ಕ್ರಮೇಣ ಬೆಂಬಲ ತೆಗೆಯುವುದು. ಎಫೆಕ್ಟಿವ್ ಟೀಚಿಂಗ್ ಬಿಹೇವಿಯರ್ ಅಂತ ಇದನ್ನು ಕರೀತಾರೆ. ಶಿಕ್ಷಕರು ಬಲವಾದ ಬೆಂಬಲದೊಂದಿಗೆ ಪ್ರಾರಂಭಿಸಿ ಕ್ರಮೇಣ ಬೆಂಬಲವನ್ನು ಕಡಿಮೆಗೊಳಿಸಬೇಕು. ಸ್ವತಂತ್ರ ಕಲಿಕೆಯನ್ನು ಉತ್ತೇಜಿಸಬೇಕು ಅಂತ. ಅಂದರೆ ವಿದ್ಯಾರ್ಥಿಗಳಲ್ಲಿ ಸ್ಟಾರ್ಟಿಂಗಲ್ಲಿ ಅವ್ರ ಜೊತೆಯಾಗಿ ವಿದ್ಯೆಯನ್ನು ಕಲಿಯೋದಕ್ಕೆ ಅವ್ರಿಗೆ ಸಹಾಯ ಮಾಡೋದು. ನಂತರ ಬರ್ತಾ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸ್ವಂತ ಸೆಲ್ಫ್ ಸ್ಟಡಿಗೆ ಸಹಾಯ ಮಾಡೋದು. ಸಾಧ್ಯವಾದಷ್ಟು ಅವರು ಸಹಾಯ ಮಾಡೋದನ್ನು ಕಡಿಮೆ ಮಾಡ್ಕೊಂಡು ಬರಬೇಕು. ಆಗ ವಿದ್ಯಾರ್ಥಿ ತನ್ನಿಂದ ತಾನೇ ಕಲಿಯೋಕ್ಕೆ ಸಹಾಯ ಆಗುತ್ತೆ ಅಂತ. ಅದನ್ನು ಕ್ರಮೇಣ ಬೆಂಬಲ ತೆಗೆಯುವಿಕೆ ಅಂತ ಕರೀತಾರೆ. ನೆಕ್ಸ್ಟು ಬೋಧನಾ ವೈವಿಧ್ಯದಲ್ಲಿ ವಿಭಿನ್ನ ಕಲಿಕೆಯ ಶೈಲಿಗಳನ್ನು ಪರಿಹರಿಸಲು ಮತ್ತು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಶಿಕ್ಷಕರು ಹಲವಾರು ಬೋಧನಾ ವಿಧಾನಗಳನ್ನು ಮತ್ತು ಸಾಮಗ್ರಿಗಳನ್ನು ಬಳಸಬೇಕು. ಸೊ ಮೊದಲೇ ಹೇಳಿದಾಗೆ ಒಂದು ಕ್ಲಾಸ್ ಅಂತಂದಾಗ ಬೇರೆ ವಿಧವಾದ ವಿದ್ಯಾರ್ಥಿಗಳಿರ್ತಾರೆ. ಕೆಲವ್ರಿಗೆ ಹೇಳೋದ್ರಿಂದ ಅರ್ಥ ಆಗುತ್ತೆ, ಕೆಲವರಿಗೆ ವಿಡಿಯೋಸ್ ನೋಡೋದ್ರಿಂದ ಅರ್ಥ ಆಗುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ವೈವಿಧ್ಯತೆಯಿಂದ ತರಗತಿಯನ್ನು ಕೂಡಿಸಿರೋದು, ಇದನ್ನು ಬೋಧನಾ ವೈವಿಧ್ಯತೆ ಅಂತ ಕರೀತಾರೆ. ನೆಕ್ಸ್ಟು ಶಿಕ್ಷಕರ ಕಾರ್ಯದೃಷ್ಟಿಕೋನ. ಶಿಕ್ಷಕರು ಬೋಧನಾ ಕಾರ್ಯಗಳು ಮತ್ತು ಚಟುವಟಿಕೆಗಳಿಗೆ ಸ್ಪಷ್ಟ ಮತ್ತು ಸಂಘಟಿತ ವಿಧಾನವನ್ನು ನಿರ್ವಹಿಸುವ ಮೂಲಕ ಸೂಚನಾ ಸಮಯವನ್ನು ಗರಿಷ್ಠಗೊಳಿಸಲು ಗಮನ ಹರಿಸಬೇಕು. ಇದು ಪರಿಣಾಮಕಾರಿಯಾಗಿ ಪಾಠಗಳನ್ನು ಯೋಜಿಸುವುದು, ಸ್ಪಷ್ಟ ಉದ್ದೇಶಗಳನ್ನು ಹೊಂದಿಸುವುದು ಮತ್ತು ತರಗತಿಯ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವುದನ್ನು ಒಳಗೊಂಡಿರುತ್ತದೆ. ಸೊ ಒಂದು ಕ್ಲಾಸ್ ಅಂದಾಗ 40 ಮಿನಿಟ್ಸ್ ಕ್ಲಾಸ್ ತೊಗೊಂಡಾಗ 40 ಮಿನಿಟ್ಸಲ್ಲಿ ಫಸ್ಟ್ 5 ಮಿನಿಟ್ಸ್ ಏನು ಮಾಡಬೇಕು, ಲಾಸ್ಟ್ 5 ಮಿನಿಟ್ಸ್ ಏನು ಮಾಡಬೇಕು, ಮಧ್ಯ ಇರುವಂತಹ 30 ಮಿನಿಟ್ಸ್ ಏನು ಮಾಡಬೇಕು, ಆ 30 ಮಿನಿಟ್ಸಲ್ಲಿರುವಂತಹ 10 ಮಿನಿಟ್ಸ್ ಪಾಠ ಮಾಡಬೇಕು, 10 ಮಿನಿಟ್ಸ್ ವಿಡಿಯೋಸ್ ತೋರಿಸ್ಬೇಕು, ಇನ್ನು 10 ಮಿನಿಟ್ಸ್ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಈ ರೀತಿಯಾದಂತಹ ಸಮಯಕ್ಕೆ ಹೊಂದಾಣಿಕೆಯಾಗುವಂತಹ ಚಟುವಟಿಕೆಗಳನ್ನು ಒಬ್ಬ ಶಿಕ್ಷಕ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅದಕ್ಕೋಸ್ಕರ ಮುಂಚೆನೇ ಅವನು ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಿರಬೇಕಾಗತ್ತೆ. ಸೊ ಇದೆಲ್ಲ ಒಳ್ಳೆ ಬೋಧನೆಯ ನಡವಳಿಕೆ ಆಗಿರುತ್ತೆ. ಮಾನ್ಯತೆಗಿಂತ ತಿಳುವಳಿಕೆಗೆ ಆದ್ಯತೆ ನೀಡಿ. ಶಿಕ್ಷಕರು ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಮೇಲ್ನೋಟಕ್ಕೆ ಒಳಗೊಳ್ಳುವ ಬದಲು ಕೆಲವು ವಿಮರ್ಶಾತ್ಮಕ ಪರಿಕಲ್ಪನೆಗಳ ಆಳವಾದ ತಿಳುವಳಿಕೆಯನ್ನು ಬೆಳೆಸುವತ್ತ ಗಮನ ಹರಿಸಬೇಕು. ಈ ವಿಧಾನವು ಕಲಿಕೆಯಲ್ಲಿ ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ಒತ್ತಿ ಹೇಳುತ್ತದೆ. ಯಾವುದೋ ಒಂದು ವಿಷಯದ ಬಗ್ಗೆ ಪಾಠ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಮೆಟೀರಿಯಲ್ಸು ತೊಗೊಂಡು ಹೋಗಿ ಕೂಡಿಸಿ ಅವ್ರಿಗೆ ಇದು ಅದು ಅಂತ ಹೇಳೋ ಬದಲು ಲಿಮಿಟೆಡ್ ಮೆಟೀರಿಯಲ್ಸ್ನ ತೊಗೊಂಡು ಹೋಗಿ ಪಾಠ ಸಂಪೂರ್ಣವಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳೋದು. ವಿದ್ಯಾರ್ಥಿಗಳಿಗೆ ಅದರ ಜ್ಞಾನವನ್ನು ನೀಟಾಗಿ ಕೊಡೋದು, ಎಲ್ಲ ಕನ್ಫ್ಯೂಷನ್ಸ್ ಇಲ್ಲದೆ.
ಸೊ ಬೇಕಾದಷ್ಟು ಮೆಟೀರಿಯಲ್ ಸಿಗುತ್ತೆ. ಈಗ ಗ್ರಹಗಳು 9 ಅಂತ ಹೇಳಿದಾಗ 9 ಗ್ರಹಗಳಿಗೆ 8 ಗ್ರಹ ಸದ್ಯಕ್ಕೆ ಗೊತ್ತಿರೋದು. ಸೊ 8 ಗ್ರಹಗಳು ಅಂತ ಹೇಳಿದಾಗ 8 ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮೆಟೀರಿಯಲ್ಸ್ನ ತೊಗೊಂಡು ಹೋಗೋ ಬದಲು ಆ 8 ಗ್ರಹಗಳಲ್ಲಿ 4 ಗ್ರಹಗಳ ಬಗ್ಗೆ ಆ ತರಗತಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡೋದು. ಅಂದರೆ ಒಂದೇ ಕ್ಲಾಸಲ್ಲಿ ಎಲ್ಲನೂ ಪಟ ಮುಗಿಸೋದು ಬೇಡ. ಸೊ 4 ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲವಾರು ವಿಷಯಗಳನ್ನು ಹೇಳಿ ಸ್ಪಷ್ಟವಾದ ಕ್ವಾಲಿಟಿ ಲರ್ನಿಂಗ್ ಅವ್ರಿಗೆ ಸಿಗೋ ಥರ ಮಾಡೋದು. ವಿದ್ಯಾರ್ಥಿಗಳ ಕಲ್ಪನೆಗಳು ಮತ್ತು ಕೊಡುಗೆಗಳನ್ನು ಬಳಸುವುದು. ಕಲಿಕೆಯನ್ನು ಹೆಚ್ಚು ಪ್ರಸ್ತುತ ಮತ್ತು ತೊಡಗಿಸಿಕೊಳ್ಳುವಂತೆ ಮಾಡಲು ಶಿಕ್ಷಕರು ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ಕೊಡುಗೆಗಳನ್ನು ಪಾಠಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಸೊ ಈಗ ಕಲಿಯೋದು ಅಂತಂದರೆ ಬರೀ ಶಿಕ್ಷಕ ಪಾಠ ಮಾಡೋದು, ಮಕ್ಕಳು ಕಲಿಯೋದು ಆ ರೀತಿ ಅಲ್ಲ. ಸೊ ಮಕ್ಕಳು ಏನೆಲ್ಲ ವಿಚಾರಗಳು ಅವ್ರಿಗೆ ಆ ವಿಷಯದ ಬಗ್ಗೆ ಗೊತ್ತಿದೆ, ಅವ್ರಿಗೆ ಯಾವೆಲ್ಲ ಆಲೋಚನೆಗಳು ಆ ವಿಷಯದ ಬಗ್ಗೆ ಬರ್ತಿದೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಿಗೆ ಎಷ್ಟು ಗೊತ್ತು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಂತೆ ಪಾಠ ಮಾಡೋದು ಒಬ್ಬ ಶಿಕ್ಷಕನ ಕರ್ತವ್ಯ. ಇದು ಕೂಡ ಎಫೆಕ್ಟಿವ್ ಟೀಚಿಂಗ್ ಬಿಹೇವಿಯರ್ ಆಗಿರುತ್ತೆ. ಪ್ರಶ್ನಿಸುವುದು. ಸೊ ವಿಮರ್ಶಾತ್ಮಕ ಚಿಂತನೆಯನ್ನು ಉತ್ತೇಜಿಸಬೇಕು ಅಂತಂದರೆ ಪ್ರಶ್ನೆಗಳನ್ನು ಕೇಳೋದು ಅತಿ ಮುಖ್ಯವಾಗಿರುತ್ತೆ. ಅಥವಾ ಪಾಠ ಮುಗಿದ ಮೇಲೆ ವಿದ್ಯಾರ್ಥಿ ಎಷ್ಟು ಕಲಿತಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಳನ್ನು ಕೇಳೋದು ಕೂಡ ಒಂದು ಪರಿಣಾಮಕಾರಿ ಬೋಧನೆಯ ನಡವಳಿಕೆ ಆಗಿರುತ್ತೆ. ನೆಕ್ಸ್ಟು ರೋಪಿಂಗ್ ಆರ್ ಫೀಡ್ಬ್ಯಾಕ್. ಅದೇ ಪಾಠದ ನಂತರ ವಿದ್ಯಾರ್ಥಿಗಳಲ್ಲಿ ಎಷ್ಟೆಲ್ಲ ಜ್ಞಾನ ಹೊಂದಿದ್ದಾರೆ ಅಥವಾ ಅವ್ರಿಗೆ ಆ ವಿಷಯದ ಬಗ್ಗೆ ಏನೆಲ್ಲ ಚಿಂತನೆಗಳು ಈಗ ನೀವು ಪಾಠ ಮಾಡಿದ್ಮೇಲೆ ಹುಟ್ಕೊಂಡಿದೆ ಅಂತ ಗೊತ್ತಾಗಬೇಕು ಅಂದರೆ ಫೀಡ್ಬ್ಯಾಕ್ ತೊಗೊಳ್ಬೇಕಾಗತ್ತೆ. ಅವರ ಚಿಂತನೆಗಳನ್ನು ಉತ್ತೇಜಿಸಬೇಕು. ನಂತರ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳು ಕರೆಕ್ಟಾಗಿ ಇದೆಯೋ ಇಲ್ವೋ, ಕೊಡ್ತಾ ಇರುವಂತಹ ಫೀಡ್ಬ್ಯಾಕಲ್ಲಿ ಅಥವಾ ನೀವು ಕೇಳಿದಂತಹ ಪ್ರಶ್ನೆಗೆ ಅವ್ರು ಕೊಡ್ತಿರುವಂತಹ ಉತ್ತರ ಸರಿ ಇದೆಯೋ ಇಲ್ಲವಂತಹ ಪರಿಶೀಲನೆ ಮಾಡಿ ಸ್ಪಷ್ಟತೆಯನ್ನು ನೀಡಬೇಕು. ಇದು ಕೂಡ ಎಫೆಕ್ಟಿವ್ ಟೀಚಿಂಗ್ನ ಒಂದು ಬಿಹೇವಿಯರ್. ವಿದ್ಯಾರ್ಥಿಗಳ ಯಶಸ್ಸಿನ ಪ್ರಮಾಣ. ಶಿಕ್ಷಕರು ವಿದ್ಯಾರ್ಥಿಗಳ ಸಾಧನೆಯನ್ನು ಸಾಧಿಸುವ ಮತ್ತು ಕಲಿಕೆಯ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಪೂರೈಸುವ ತಂತ್ರಗಳನ್ನು ಕಾರ್ಯಗತಗೊಳಿಸಬೇಕು. ಅಂತಂದರೆ ಈಗ ಕಲಿಕೆಯ ಉದ್ದೇಶವನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಅವ್ರು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದಕ್ಕೆ ತಕ್ಕಂತಹ ಕೆಲವೊಂದು ತಂತ್ರಗಳು ಅಂತಂದರೆ ಟಿಪ್ಸ್ ಈ ರೀತಿ ಅಂದ್ಕೊಳ್ಬೇಕಾಗತ್ತೆ. ಟಿಪ್ಸ್ ಕೊಡೋದು ಅವ್ರಿಗೆ, ಈ ರೀತಿಯಾಗಿ ನೀನು ಮಾಡಿದ್ರೆ ನಿನ್ನ ಗುರಿಯನ್ನು ತಲುಪೋದಕ್ಕೆ ನಿಂಗೆ ಈಸಿ ಆಗುತ್ತೆ. ಒಂದು ಹೈಸ್ಕೂಲ್ ಮಗು ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ತಿದೆ ಅಂತಂದರೆ ನೀನು 10th ಮ್ಯಾಥಮೆಟಿಕ್ಸು ಸೈನ್ಸು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ ಅದರಿಂದ ನಿನಗೆ ಮುಂದೆ PUCನಲ್ಲಿ ಹೆಲ್ಪ್ ಆಗುತ್ತೆ. ಸೈನ್ಸ್ ತೊಗೊಂಡ್ರೆ, ಸೈನ್ಸಲ್ಲಿ ಬಯಾಲಜಿ ತೊಗೊಂಡ್ರೆ ನೀನು ಡಾಕ್ಟರ್ ಆಗೋಕ್ಕಾಗತ್ತೆ. ಯಾವ ಸಬ್ಜೆಕ್ಟ್ಗೆ ರಿಲೇಟೆಡ್ ಯಾವ ಸ್ಪೆಷಲೈಸೇಷನ್ ಮಾಡಬೇಕು ಅಂದ್ಕೊಂಡಿದೆ ಮಗು, ಇವೆಲ್ಲ ವಿಚಾರಗಳನ್ನು ಕೇಳಿ ಸರಿಯಾದ ಒಂದು ಮಾರ್ಗದರ್ಶನ ನೀಡೋದು. ಸೊ ಇವೆಲ್ಲ ಕಲಿಕೆಯಲ್ಲಿ ಅವರನ್ನು ತೊಡಗೊಳಿಸ್ಕೊಳ್ಳೋಕ್ಕೆ, ಅವರು ಯಶಸ್ವಿಯಾಗಿ ತಮ್ಮ ಸಾಧನೆಯತ್ತ ಮುನ್ನುಗ್ಗೋಕ್ಕೆ ಸಹಾಯ ಮಾಡುತ್ತೆ ಅಂತ. ಮಕ್ಕಳಲ್ಲಿ ಗುಂಪು ಚರ್ಚೆಗಳನ್ನು ಮಾಡೋದಕ್ಕೆ ಉತ್ತೇಜಿಸಬೇಕು. ಒಂದು ಟೀಮ್ ವರ್ಕ್ ಮಾಡೋದಕ್ಕೆ ಅವ್ರನ್ನ ರೆಡಿ ಮಾಡಬೇಕು. ಗ್ರೂಪ್ ಡಿಸ್ಕಷನ್, ಅದರಿಂದ ಅವರ ಜ್ಞಾನ ಹೆಚ್ಚಾಗುತ್ತೆ. ಒಬ್ಬರಲ್ಲಿರುವಂತಹ ನಾಲೆಜ್ ಇನ್ನೊಬ್ಬರಿಗೆ ಸಿಗತ್ತೆ. ಈ ರೀತಿಯಾದಂತಹ ಚಟುವಟಿಕೆಗಳನ್ನು ಇಡೋದು, ಇದು ಕೂಡ ಒಳ್ಳೆ ಪರಿಣಾಮಕಾರಿ ಟೀಚಿಂಗ್ನ ಒಂದು ಬಿಹೇವಿಯರ್ ಆಗಿರುತ್ತೆ. ವಿಷಯ ರಚನೆ. ವಿದ್ಯಾರ್ಥಿಗಳು ವಿಷಯವನ್ನು ಅನುಸರಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಶಿಕ್ಷಕರು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಪ್ರಾರಂಭ, ಮಧ್ಯ ಮತ್ತು ಅಂತ್ಯದೊಂದಿಗೆ ಪಾಠಗಳನ್ನು ಸ್ಪಷ್ಟವಾಗಿ ಆಯೋಜಿಸಬೇಕು. ಇವ್ರು ಹೇಳೋದು, ಪಾಠ ಮಾಡೋವಾಗ ಇಂಟ್ರಡಕ್ಷನ್ ಹೇಗಿರಬೇಕು, ಕಂಕ್ಲೂಷನ್ ಹೇಗಿರಬೇಕು, ಆ ವಿಚಾರದ ಬಗ್ಗೆ. ಒಂದು ವಿಷಯದನ್ನು ಮಂಡಿಸ್ತಿದ್ದೀವಿ ಅಂತಂದರೆ ಆ ವಿಷಯದ ಬಗ್ಗೆ ಜ್ಞಾನವನ್ನು ಕೊಡೋಕ್ಕಿಂತ ಮುಂಚೆ ಆ ವಿಷಯದ ಬಗ್ಗೆ ಎಷ್ಟು ಗೊತ್ತು ಮಕ್ಕಳಿಗೆ ಅಂತ ನಾವು ತಿಳಿದುಕೊಡ್ಬೇಕು. ಪ್ರಶ್ನೆಗಳನ್ನ ಕೇಳಿ. ಸೊ ಅದಾದಮೇಲೆ ಪಾಠದ ಬಗ್ಗೆ ನಾವು ವಿಚಾರಗಳನ್ನು ಮಂಡಿಸೋದು. ಆಮೇಲೆ ಲಾಸ್ಟಲ್ಲಿ ಕ್ವಶನ್ ಆನ್ಸರ್ಸ್ನ ಕೇಳೋದಾಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಮಾಡಿಸೋದಾಗಿರ್ಬೋದು, ಇದೆಲ್ಲ ಆಗಿರುತ್ತೆ. ಸೊ ಇದೆಲ್ಲ ಬೋಧನೆಯ ಪರಿಣಾಮವನ್ನು ಬೀರುತ್ತೆ ಒಳ್ಳೆಯ ರೀತಿಯಾಗಿ.
ಬೋಧನಾ ಪರಿಣಾಮಗಳು. ಶಿಕ್ಷಕರು ವಿಷಯದ ಬಗ್ಗೆ ಉತ್ಸಾಹವನ್ನು ಪ್ರದರ್ಶಿಸಬೇಕು ಮತ್ತು ಧನಾತ್ಮಕ ಮತ್ತು ಪ್ರೇರಕ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸಲು ವಿದ್ಯಾರ್ಥಿಗಳ ಕಡೆಗೆ ಸಹಾನುಭೂತಿಯನ್ನು ತೋರಿಸಬೇಕು. ಈಗ ಶಿಕ್ಷಕನೇ ಹೋಗಿದ್ದಾನೆ, ಅವನಿಗೆ ಪಾಠದಲ್ಲಿ ಆಸಕ್ತಿ ಇಲ್ಲ, ಏನೋ ಪಾಠ ಮಾಡಬೇಕು ಅಂತ ಮಾಡಿದ್ರೆ ಆಗಲ್ಲ. ಅವನು ಮೊದಲು ಅವನ ಆಸಕ್ತಿ ಹೊಂದಿರಬೇಕು ಆ ವಿಚಾರದ ಬಗ್ಗೆ. ಇವತ್ತು ನಾವು ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಖುಷಿಯಿಂದ ಅವನು ಪಾಠನ ಹೇಳಬೇಕಾಗತ್ತೆ. ಆವಾಗ ವಿದ್ಯಾರ್ಥಿಗಳಲ್ಲಿ ಕೂಡ ಒಂದು ಉತ್ಸಾಹ ಬರುತ್ತೆ. ಜೊತೆಗೆ ಮತ್ತು ಪಾಸಿಟಿವ್ ಆಗಿ ಹೇಗೆ ಕ್ಲಾಸಲ್ಲಿರುವಂತಹ ಮಕ್ಕಳಿಗೆ ಆ ವಿಷಯದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಅನಿಸುವಂತಹ ಮಾತುಗಳನ್ನು ಮೊದಲು ಹೇಳಬೇಕಾಗತ್ತೆ. ಆಮೇಲೆ ಅಲ್ಲಿರುವಂತಹ ವಾತಾವರಣ ನಮ್ಗೆ ಹೇಗೆ ಬೇಕೋ ಹಾಗೆ ಬದಲಾಗುತ್ತೆ, ಅಂದರೆ ಶಿಕ್ಷಕರಿಗೆ ಹೇಗೆ ಬೇಕೋ ಹಾಗೆ ಬದಲಾಗುತ್ತೆ. ಆಗ ತನ್ನ ವಿಷಯವನ್ನು ಮಂಡಿಸಿದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅದು ಪರಿಣಾಮಕಾರಿಯಾಗಿ ತಲುಪುತ್ತೆ ಅಂತ. ಬೋಧನಾ ವಿಧಾನಗಳು ಅಂದರೆ ಟೀಚಿಂಗ್ ಮೊಡ್ಯಾಲಿಟೀಸ್. ಬೋಧನಾ ವಿಧಾನಗಳು 4 ಅಂಶಗಳನ್ನು ಒಳಗೊಂಡಿದೆ: ತರಬೇತಿ, ಅಭಿವೃದ್ಧಿ, ಸೂಚನೆ ಮತ್ತು ಉಪದೇಶ. ಸೊ ತರಬೇತಿ ಅಂದಾಗ ಏನನ್ನಾದರೂ ಮಾಡುವಲ್ಲಿ ನಿಜವಾಗಿಯೂ ಉತ್ತಮವಾಗಲು ಕೆಲವು ವಿಶೇಷ ಅಭ್ಯಾಸಗಳನ್ನು ಪಡೆಯುವುದು. ತರಬೇತಿಯನ್ನು ಸಾಮಾನ್ಯವಾಗಿ ಸಣ್ಣ ಅವಧಿಗೆ ಮತ್ತು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಲಾಗುತ್ತದೆ. ಉದಾಹರಣೆಗೆ, ಉದ್ಯೋಗಿಯು ಹೊಸ ಸಂಸ್ಥೆಗೆ ಸೇರಿದಾಗ ಕೆಲಸದ ಸಂಸ್ಕೃತಿ, ಕಂಪನಿಯ ನೀತಿಗಳು, ಕ್ರಮಾನುಗತ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ತರಬೇತಿ ನೀಡಲಾಗುತ್ತದೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಜಾಯ್ನ್ ಆದಾಗ ಅವನಿಗೆ ಇಂಡಕ್ಷನ್ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಅಂತಂದರೆ ಕಂಪನಿ ಹೇಗೆ ನಡೆಯುತ್ತೆ, ಕಂಪನಿಯ ಉದ್ದೇಶ ಏನು, ಕಂಪನಿಯಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ಇಂಡಕ್ಷನ್ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸ್ಟಾರ್ಟಿಂಗ್ 2 days 3 days ಎಲ್ಲ. ಸೊ ಅದೆಲ್ಲ ತರಬೇತಿ ಅನ್ನೋ ಅಂಶಕ್ಕೆ ಸಂಬಂಧಪಡುತ್ತೆ. ನೆಕ್ಸ್ಟು ಅಭಿವೃದ್ಧಿ. ಇದು ನಿರಂತರ ಕಲಿಕೆಯ ಪ್ರಕ್ರಿಯೆ ಆಗಿರುತ್ತೆ. ಅಲ್ಲಿ ಕಾಲ ನಂತರದಲ್ಲಿ ಪ್ರಗತಿ ಸಾಧಿಸುವುದು ಮತ್ತು ಬೆಳೆಯುವುದು. ಸೊ ಒಂದು ಅಭಿವೃದ್ಧಿ ಅಂತಂದರೆ ಈಗಿರೋದಕ್ಕಿಂತ ನೆಕ್ಸ್ಟ್ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಯೋದಾಗಿರುತ್ತೆ. ಗ್ರೋತ್ ಅಂತ ನಾವೇನು ಕರಿತೀವಿ ಅದು. ಉದಾಹರಣೆಗೆ ಹೇಳೋದಾದರೆ, ಶೀಲಾ 2013ರಲ್ಲಿ ಸೇಲ್ಸ್ ಇಂಟರ್ನ್ ಆಗಿ ಸ್ಯಾಮ್ಸಂಗ್ಗೆ ಸೇರಿರ್ತಾರೆ. ಮ್ಯಾನೇಜ್ಮೆಂಟ್ ಆಕೆಗೆ ಸೇರಿದ ಮೇಲೆ ಇಂಡಕ್ಷನ್ ಟ್ರೈನಿಂಗ್ ನೀಡುತ್ತೆ. ಮುಂದಿನ 10 ವರ್ಷಗಳಲ್ಲಿ ಅವರು ಹೊಸ ವಿಷಯಗಳನ್ನು ಕಲಿಯುತ್ತಾರೆ. ಅಂತಂದರೆ ಹೊಸ ವಿಚಾರಗಳನ್ನೇ ಅವಳ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕಲಿತಾಳೆ ಮತ್ತು ಹೆಚ್ಚಿನ ಕೌಶಲ್ಯಗಳನ್ನು ಪಡೆಯುತ್ತಾರೆ. ಇಲ್ಲಿ ತಂಡವನ್ನು ಮುನ್ನಡೆಸುವುದು, ಯೋಜನೆಗಳನ್ನು ಸ್ಪಷ್ಟವಾಗಿ ನಿರ್ವಹಿಸುವುದು ಮತ್ತು ಕಂಪನಿಗೆ ಹೊಸ ಗ್ರಾಹಕರನ್ನು ಹೇಗೆ ತರುವುದು ಎಂಬುದನ್ನು ಅವರು ಕಲಿತಾರೆ ಅಂತ. ಅಂತಿಮವಾಗಿ ಅವರು ಮಾರಾಟ ನಿರ್ದೇಶಕರ ಸ್ಥಾನಕ್ಕೆ ಬಡ್ತಿ ಪಡೆಯುತ್ತಾರೆ. ಅಂತಂದರೆ ಸೇಲ್ಸ್ ವುಮೆನ್ ಅಥವಾ ಸೇಲ್ಸ್ ಇಂಟರ್ನ್ ಆಗಿರೋರು ಮುಂದೆ ಹೇಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಹೋಗೋದು, ಟೀಮ್ ಲೀಡ್ ಆಗೋದು ಅಥವಾ ಸೇಲ್ಸ್ ಮ್ಯಾನೇಜರ್ ಆಗೋದು, ಈ ರೀತಿಯಾದಂತಹ ಪೋಸ್ಟ್ಗೆ ಹೋಗಬೇಕು ಅಂತಂದರೆ ಮಧ್ಯಂತರ 10 ವರ್ಷಗಳಲ್ಲಿ ಅವರು ಹಲವಾರು ವಿಷಯಗಳನ್ನು ಕಲಿಬೇಕಾಗುತ್ತೆ. ಸೇಲ್ಸ್ ಇಂಟರ್ನ್ ಅಂತಂದರೆ ಒಂದು ಮಾರಾಟ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಕಲ್ತಿರಬೇಕಾಗುತ್ತೆ. ಆದರೆ ಸೇಲ್ಸ್ ಮ್ಯಾನೇಜರ್ ಆಗಬೇಕು ಅಥವಾ ಟೀಮ್ ಲೀಡ್ ಆಗಬೇಕು ಅಂತಂದರೆ ಆ ಟೀಮಲ್ಲಿರುವಂತಹ ವ್ಯಕ್ತಿಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಸೇಲ್ಸ್ ಹೇಗೆ ಜಾಸ್ತಿ ಮಾಡಬೇಕು ಮತ್ತು ಯಾವ್ಯಾವ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡು ಕಂಪನಿನ ಮುಂದೆ ತರಬಹುದು, ಈ ರೀತಿಯಾದಂತಹ ಎಲ್ಲ ವಿಚಾರಗಳನ್ನು ಕಲಿಯಬೇಕಾಗುತ್ತೆ. ಸೊ ಇದು ಒಂದು ಅಭಿವೃದ್ಧಿಯ ಹಂತ ಆಗಿರುತ್ತೆ. ನೆಕ್ಸ್ಟು ಸೂಚನೆ. ಶಿಕ್ಷಕರು ನಿಮಗೆ ಸಂಘಟಿತ ಮತ್ತು ಯೋಜಿತ ರೀತಿಯಲ್ಲಿ ವಿಷಯಗಳನ್ನು ಕಲಿಸಿದಾಗ ಸೂಚನೆಯು ಸಂಭವಿಸುತ್ತದೆ. ಉದಾಹರಣೆಗೆ, ನೀವು ಹೊಸ ವಿಡಿಯೋ ಆಟವನ್ನು ಆಡಲು ಪ್ರಾರಂಭಿಸಿದಾಗ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಲು ಸೂಚನೆಗಳು ಪರದೆಯ ಮೇಲೆ ಗೋಚರಿಸುತ್ತದೆ. ಅಂತಂದರೆ ನೀವು ಯಾವುದೋ ಒಂದು ಹೊಸ ಗೇಮ್ ಆಡ್ತಿದ್ದೀರಾ, ಸೊ ಕೆಲವೊಂದು ಅದಕ್ಕೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಗೇಮ್ ಆಡೋಕ್ಕೆ ಆಗುತ್ತೆ. ಸೊ ಆ ರೀತಿಯಾದಂತಹ ಸೂಚನೆಗಳು ಎಲ್ಲ ಕಲಿಕೆಯಲ್ಲೂ ಇರುತ್ತೆ. ಎಲ್ಲ ಬೋಧನಾ ವಿಧಾನಗಳಲ್ಲೂ ಇಂತಹ ಸೂಚನೆಗಳಿರುತ್ತೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಮಾತ್ರ ನಮ್ಮ ಗುರಿಯನ್ನು ತಲುಪೋಕ್ಕಾಗತ್ತೆ. ನೆಕ್ಸ್ಟು ಉಪದೇಶ ಬೋಧನೆಯೇ ಇರುತ್ತದೆ. ಉಪದೇಶ ಅಂತಂದರೆ ಬೋಧನೆಯೇ, ಯಾವ್ದು ಸರಿ ಯಾವ್ದು ತಪ್ಪು ಈ ರೀತಿ. ಅಂದರೆ ಹೆಚ್ಚು ಮನವೊಲಿಕೆಯೊಂದಿಗೆ ನೀವು ಕೆಲವು ವಿಚಾರಗಳನ್ನು ನಂಬಬೇಕೆಂದು ಯಾರಾದರೂ ನಿಜವಾಗಿಯೂ ಬಯಸಿದಾಗ ಮತ್ತು ನೀವು ಆ ವಿಚಾರಗಳನ್ನು ಆಳವಾಗಿ ಕಲಿಯುತ್ತೀರಿ ಎಂದು ಅವರು ಖಚಿತಪಡಿಸಿಕೊಳ್ಳುತ್ತಾರೆ. ಬೋಧನೆಯು ಜ್ಞಾನವನ್ನು ಹಂಚಿಕೊಳ್ಳುವುದು
ಆದರೆ ಉಪದೇಶವು ನಿರ್ದಿಷ್ಟ ವಿಷಯಗಳಲ್ಲಿ ನೀವು ಬಲವಾಗಿ ನಂಬುವುದನ್ನು ಖಚಿತಪಡಿಸಿಕೊಳ್ಳುವುದು. ಇಲ್ಲಿ ಬೋಧನೆಗೂ ಉಪದೇಶಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತಿದ್ದಾರೆ. ಬೋಧನೆ ಅಂತಂದರೆ ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ತೀರಾ. ಆದರೆ ಉಪದೇಶ ಅಂತಂದರೆ ನಿಮಗೆ ಯಾವ ವಿಚಾರ ಬೇಕೋ ಅದರಲ್ಲಿ ನೀವು ಮುಂದುವರಿಬೇಕು ಅಂತಂದರೆ ಅದ್ರ ಬಗ್ಗೆ ಇರುವಂತಹ ಆಳವಾದ ಜ್ಞಾನವನ್ನು ಹೊಂದೋದು. ಅದು ಸರಿನಾ ತಪ್ಪಾ ಅಥವಾ ನಾನು ಅಂದ್ಕೊಂಡಿರೋದು ಕರೆಕ್ಟಾಗಿದೆಯಾ ಅಂತ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಅದನ್ನು ಖಚಿತಪಡಿಸ್ಕೊಳ್ಳೋದನ್ನು ಉಪದೇಶ ಅಂತ ಕರೀತಾರೆ. ಸೊ ಇದಿಷ್ಟು ಬೋಧನಾ ವಿಧಾನಗಳು, ಟೀಚಿಂಗ್ ಮೊಡ್ಯಾಲಿಟೀಸ್. ನೆಕ್ಸ್ಟು ಬೋಧನೆಯ ಮಟ್ಟಗಳು. ಬೋಧನೆಯ ಮಟ್ಟಗಳಲ್ಲಿ 3 ವಿಧ. ಲೆವೆಲ್ಸ್ ಆಫ್ ಟೀಚಿಂಗ್: ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಲೆವೆಲ್ ಆಫ್ ಟೀಚಿಂಗ್ಗಳು ಯಾಕಿದೆ ಅಂತಂದರೆ ಇದೊಂದು ಹೊಸ ಪರಿಕಲ್ಪನೆ ಅಥವಾ ಕೌಶಲ್ಯಗಳನ್ನು ಕಲಿಯುವವರಿಂದ ವಿದ್ಯಾರ್ಥಿಗಳು ಪ್ರಗತಿ ಹೊಂದುತ್ತಾರೆ. ಕಲಿಯೋದ್ರಿಂದ ಅಂತಂದರೆ ಹೊಸ ಹೊಸ ವಿಚಾರಗಳನ್ನು ಕಲಿಬೇಕು ಅಂತಂದರೆ ಯಾವ್ಯಾವ ಲೆವೆಲ್ ಆಫ್ ಟೀಚಿಂಗ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ಇಲ್ಲಿ ಬೋಧನೆಯ ಮಟ್ಟಗಳು, ಈ ಪದವು ವಿವಿಧ ಹಂತಗಳು ಅಥವಾ ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸೂಚನೆ ನೀಡುವ ಮತ್ತು ಮಾರ್ಗದರ್ಶನ ಮಾಡುವ ವಿಧಾನಗಳನ್ನು ಸೂಚಿಸುತ್ತದೆ. ಇದು ಕಂಠಪಾಠದ ಮೇಲೆ ಕೇಂದ್ರೀಕರಿಸುವುದು, ಅರ್ಥ ಮಾಡಿಕೊಳ್ಳುವಿಕೆಯನ್ನು ಉತ್ತೇಜಿಸುವುದು, ವಿಮರ್ಶಾತ್ಮಕ ಚಿಂತನೆಯನ್ನು ಪ್ರೋತ್ಸಾಹಿಸುವುದು, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ಒಂದೊಂದಾಗೆ ನೋಡಿದ್ರೆ ಗೊತ್ತಾಗತ್ತೆ ಯಾಕೆ ಅದು ತುಂಬ ಇಂಪಾರ್ಟೆಂಟ್ ಅಂತ. ಸೊ ಈ ಎಕ್ಸಾಮ್ UGC ನೆಟ್ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್ ಟಾಪಿಕ್ಕೇನೆ. ಬೋಧನೆಯ ಮಟ್ಟಗಳು, ಲೆವೆಲ್ಸ್ ಆಫ್ ಟೀಚಿಂಗ್. ಅದರಲ್ಲಿ 3 ವಿಧ ಇದೆ, ಅಂದರೆ 3 ಹಂತಗಳು. ಮೆಮೊರಿ ಲೆವೆಲ್ ಅಂತಂದರೆ ಏನಂತ ನೋಡೋಣ. ಬೋಧನೆಯ ಸ್ಮರಣೆಯ ಮಟ್ಟ. MLT ಅಂತಂದರೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂದರೆ ಸ್ಮರಣೆಯ ಮಟ್ಟ. ಔಪಚಾರಿಕ ಶಿಕ್ಷಣದ ಮೊದಲ ಹಂತವಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಸತ್ಯ ಮತ್ತು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತಾರೆ. ಮೆಮೊರಿ ಅಂದ ತಕ್ಷಣವೇ ನಮಗೆ ಗೊತ್ತಾಗೋದು ನೆನಪಿನಲ್ಲಿ ಇಟ್ಕೊಳ್ಳೋದು ಅಂತ. ಇದು ನನ್ನ ಮೆಮೊರಿನಲ್ಲಿಲ್ಲ ಅಂತ ನಾವು ಆ ಪದಗಳನ್ನು ಬಳಸ್ತಾ ಇರ್ತೀವಿ. ಸೊ ಅಂತಂದರೆ ಯಾವುದನ್ನು ನಾವು ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಉದ್ದೇಶ ಹೊಂದಿರುತ್ತೋ ಅದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಎಲ್ಲಿ ಕಂಠಪಾಠದ ಅವಶ್ಯಕತೆ ಇರುತ್ತೆ, ಪುನಃ ಓದಿ ಅದನ್ನೇ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ತೀವಿ. ಇದು ವಸ್ತುವಿನ ಕಲಿಕೆ, ವಸ್ತುವಿನ ಧಾರಣ ಮತ್ತು ವಸ್ತುವಿನ ಪುನರುತ್ಪಾದನೆ, ಈ 3 ಅಂಶವನ್ನು ಅದು ಒಳಗೊಂಡಿರುತ್ತೆ. ಅಂದರೆ ಲರ್ನಿಂಗ್ ಆಫ್ ಮೆಟೀರಿಯಲ್, ರಿಟೆನ್ಷನ್ ಆಫ್ ಮೆಟೀರಿಯಲ್, ರೀಪ್ರೊಡಕ್ಷನ್ ಆಫ್ ಮೆಟೀರಿಯಲ್. MLTಯ ಉದ್ದೇಶಗಳು ಏನೇನು ಅಂತ ನೋಡೋದಾದರೆ, MLT ಬಳಸಿಕೊಂಡು ಶಿಕ್ಷಕರು ಏನು ಸಾಧಿಸ್ತಾರೆ, ಅವ್ರಿಗೇನು ಅದರಿಂದ ಪ್ರಯೋಜನ ಅಂತಂದರೆ, ಈಗ ಕಿಂಡರ್ ಗಾರ್ಡನ್ನಲ್ಲಿರುವಂತಹ ಮಕ್ಕಳಿಗೆ ABCD ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಹೇಳ್ಕೊಡ್ಬೇಕಂತಂದರೆ ABCD ಸಾಂಗ್ಸ್ನ ಹಾಕ್ತಾರೆ. ಮತ್ತು ಅವ್ರಿಗೆ ಆ ಪದಗಳನ್ನು, ಆ ಅಕ್ಷರಗಳನ್ನು ಬರೆದು ತೋರಿಸೋದಕ್ಕಿಂತ ಮುಂಚೆ ಬೈ ಹಾರ್ಟ್ ಮಾಡಿಸ್ತಾರೆ. ಸೊ ಇದೆಲ್ಲ ಯಾಕೆಂದರೆ ಮೆಮೊರಿನಲ್ಲಿ ಉಳಿಲಿ ಅಂತ. ಸೊ ನಾವು ಆವಾಗ ಕಲ್ತಿರುವ ABCD ಸಾಂಗು, ರೈಮ್ಸು ಎಲ್ಲ ನಮ್ಗೆ ಇವಾಗೂ ನೆನಪಿದೆ ಅಂತಂದರೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ನಮಗೆ ಅದನ್ನು ಕಲಿಸಿರ್ತಾರೆ. ಅದಕ್ಕೋಸ್ಕರ ಅದು ನಮಗೆ ಚೆನ್ನಾಗಿ ಮನಸ್ಸಲ್ಲಿ ಇರತ್ತೆ. ಯಾಕಂದರೆ ಪದೇ ನಾವು ಅದನ್ನು ರಿಪೀಟ್ ಮಾಡಿರ್ತೀವಿ. ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ಮೂಲ ಅಂಶ ಏನಂದರೆ ಪದೇ ಅದು ರಿಪೀಟ್ ಆಗಿರುತ್ತೆ. ಸೊ ನಾವು ಎಷ್ಟೇ ವರ್ಷಗಳಾದರೂ ಕೂಡ ಅದನ್ನು ಮರೆಯೋದಿಲ್ಲ. ಸೊ ಇದು ಇನ್ನೂ ಡೀಪಾಗಿ ಹೇಳೋದಾದರೆ, ಕಲಿಯುವವರಿಗೆ ವಾಸ್ತವಿಕ ಜ್ಞಾನವನ್ನು ನೀಡುವುದು ಇದರ ಉದ್ದೇಶ ಆಗಿರುತ್ತೆ. ಮತ್ತು ಇದು ಮೌಖಿಕ ಕಲಿಕೆ ಅಥವಾ ಕಂಠಪಾಠದ ಮೇಲೆ ಕೇಂದ್ರೀಕರಿಸುತ್ತದೆ. ಮೌಖಿಕ ಕಲಿಕೆ ಅಂತಂದರೆ ಓರಲ್ ಲರ್ನಿಂಗ್, ನಾವು ಬಾಯಿಂದ ಹೇಳಿ ಅದನ್ನು ಕಲಿಯೋದು, ಅಂದರೆ ಪದೇ ಹೇಳಿ ಕಲಿಯೋದು. ಕಂಠಪಾಠ ಅಂತಂದರೆ ಅಥವಾ ಬೈ ಹಾರ್ಟ್ ಮಾಡೋದು ಅದನ್ನು. ಇದರ ಮೂಲ ಉದ್ದೇಶನೇ ಅದು. ವಿಷಯವು ಅತ್ಯಂತ ಸರಳ ಮತ್ತು ರಚನಾತ್ಮಕವಾಗಿದೆ. ಇದನ್ನ ಬೈ ಹಾರ್ಟ್ ಮಾಡಿನೇ ಕಲಿಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಒಂದು ಉದ್ದೇಶನ ಹೊಂದಿರುತ್ತೆ. ಮತ್ತು ವಿಷಯನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೂ ಬೈ ಹಾರ್ಟ್ ಮಾಡೋದ್ರಿಂದ ಅದು ನಮಗೆ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. MLTಯ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಂತಂದರೆ, ಇವ್ಯಾಲ್ಯೂಯೇಷನ್. ಕಂಠಪಾಠದ ಕಲಿಕೆಯ ಮೇಲೆ ಇದು ಕೇಂದ್ರೀಕೃತವಾಗಿರೋದ್ರಿಂದ
ಬೋಧನಾ ವಿಧಾನವು ಪುನರಾವರ್ತನೆ ಮತ್ತು ಅಭ್ಯಾಸವನ್ನು ಒಳಗೊಂಡಿರುತ್ತದೆ. ಆವಾಗವಾಗ ರಿವಿಷನ್ ಮಾಡೋದು ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡುವಂತಹ ಗುಣ ಇದಕ್ಕೆ ಇರುತ್ತೆ. ಉದಾಹರಣೆಗೆ ಮೇಘಾ ಭಾರತೀಯ ಸೈನ್ ಲ್ಯಾಂಗ್ವೇಜನ್ನು ಕಲಿಯಲು ಕೋರ್ಸನ್ನು ಕೈಗೊಂಡಿದ್ದಾರೆ. ಇದನ್ನು ಮಾಡಲು ಉತ್ತಮ ಮಾರ್ಗವೆಂದರೆ ಚಿಹ್ನೆಗಳನ್ನು ಅಭ್ಯಾಸ ಮಾಡುವುದು. ಇದರಿಂದ ಅದು ನಿಮ್ಮ ಸ್ಮರಣೀಯ ಭಾಗವಾಗುತ್ತದೆ. ದಿನ ನಾವೇನು ಪ್ರಾಕ್ಟೀಸ್ ಮಾಡ್ತಿರ್ತೀವೋ, ಸೈನ್ ಲ್ಯಾಂಗ್ವೇಜ್, ಇಲ್ಲಿ ಮೇಘಾ ಅಂತಕ್ಕಂಥವ್ರು ಭಾರತೀಯ ಸೈನ್ ಲ್ಯಾಂಗ್ವೇಜ್ನ ಕಲಿತಿದ್ದಾರೆ. ಅದನ್ನು ಕಲಿಬೇಕು ಅಂತಂದರೆ ಕೆಲವೊಂದು ಚಿಹ್ನೆಗಳನ್ನು ಅವರು ಕೈಯಲ್ಲಿ ಮಾಡಬೇಕಾಗುತ್ತೆ. ಅದನ್ನು ದಿನ ಅಭ್ಯಾಸ ಮಾಡ್ತಾ ಇದ್ದರೆ ಅದು ನಮ್ಮ ಮೆಮೊರಿನಲ್ಲಿ ತುಂಬ ಚೆನ್ನಾಗಿ ಉಳ್ಕೊಂಡಿರುತ್ತೆ. ಸೊ ಅತುಲ್ ಚಿಹ್ನೆಗಳನ್ನು ನೆನಪಿಟ್ಟುಕೊಳ್ಳುವಂತೆ ಮಾಡಲು ಅವನ ಶಿಕ್ಷಕರು ಆಡಿಯೋ, ದೃಶ್ಯ ಸಾಧನಗಳು, ಚಾರ್ಟ್ಗಳು, ಚಿತ್ರಗಳು ಇತ್ಯಾದಿಗಳನ್ನು ಬಳಸಬಹುದು. ಸೊ ಇನ್ನೊಬ್ಬ ವ್ಯಕ್ತಿ ಏನಾದರೂ ಅದನ್ನು ಕಲಿಬೇಕು ಅಂತಂದರೆ ಅವರು ಚಾರ್ಟ್ಗಳನ್ನು, ದೃಶ್ಯ ಸಾಧನಗಳು ಅಂತಂದರೆ ವಿಡಿಯೋಸ್ನ, ವಿಡಿಯೋ ಇರುವಂತಹ ಚಿತ್ರಗಳನ್ನು ತೋರಿಸೋದ್ರ ಮೂಲಕ ಅದನ್ನು ಶಿಕ್ಷಕರು ಅವರಿಗೆ ತಲುಪಿಸಬಹುದು. ಮತ್ತು MLTಯಲ್ಲಿ ಹೆಚ್ಚು ಪ್ರಬಲ ಆಟಗಾರರಿದ್ದಾರೆ ಎಂಬುದನ್ನು ಗಮನಿಸಿ. ತುಂಬ ಜನ ಅಲ್ಲಿ ಇರ್ತಾರೆ, ಬರೀ ಒಬ್ಬೊಬ್ಬರಿಗೆ ಹೇಳ್ಕೊಳ್ಳೋದು ಇರೋದಿಲ್ಲ. ಚಿಹ್ನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಹೊರತುಪಡಿಸಿ ಮೇಘಾ ಪ್ರಾಯೋಗಿಕವಾಗಿ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ. ಸೊ ಇಲ್ಲಿ ಅವಳ ಮೂಲ ಕಾರಣನೇ ಅವಳು ಬಂದಿರೋದೇ ಭಾರತೀಯ ಸೈನ್ ಲ್ಯಾಂಗ್ವೇಜ್ ಕಲಿಯೋದಕ್ಕೆ. ಸೊ ಅದನ್ನು ಬಿಟ್ಟು ಇನ್ಯಾವ ಉದ್ದೇಶನೂ ಅವಳಲ್ಲಿ ಇರೋದಿಲ್ಲ ಅಂತ. ಈಗ ಮೇಘಾ ಅವರು ISLನಲ್ಲಿ ತಮ್ಮ ಕೋರ್ಸನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಅವರ ಶಿಕ್ಷಕರು ಅವರನ್ನು ಮೌಲ್ಯಮಾಪನ ಮಾಡಲು ಬಯಸುತ್ತಾರೆ ಎಂದು ಭಾವಿಸೋಣ. ಈಗ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಲ್ಲ, ಈಗ ಅವ್ರಿಗೊಂದು ಟೆಸ್ಟ್ ಕೊಡಬೇಕಾಗತ್ತೆ. ಯಾವ ರೀತಿ ಟೆಸ್ಟ್ ಅವ್ರಿಗೆ ಕೊಡ್ಬೋದು ಅಂದರೆ ಮೌಖಿಕ ಅಥವಾ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು. ಈಗ ನರ್ಸರಿ ಮಕ್ಕಳು ABCD ಚೆನ್ನಾಗಿ ಕಲ್ತಿದ್ದಾರೆ, ಹೇಗೆ ಗೊತ್ತಾಗತ್ತೆ ಅಂತಂದರೆ ಅವರನ್ನು ನಿಲ್ಲಿಸ್ಬಿಟ್ಟು ಒಬ್ಬೊಬ್ಬರಿಗೆ ABCD ಬರುತ್ತಾ ಇಲ್ವಾ ಅಂತ ABCD ಕೇಳ್ತಾರೆ, ಅಥವಾ ABCD ಬರೆಯೋಕ್ಕೆ ಬರುತ್ತಾ ಇಲ್ವಾ, A ಆದಮೇಲೆ ಏನು ಬರುತ್ತೆ, D ಆದಮೇಲೆ ಏನು ಬರುತ್ತೆ, ಈ ರೀತಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾರೆ. ಅದು ಮೌಖಿಕ ಪರೀಕ್ಷೆ. ಸೊ ಲಿಖಿತ ಪರೀಕ್ಷೆ ಅಂತಂದರೆ ಅವ್ರಿಗೆ ಬರೆಯೋಕ್ಕೂ ಕೂಡ ಹೇಳ್ಕೊಟ್ಟಿದ್ದಾರೆ ABCD A to Z ಅಂತಂದರೆ ಯಾವ್ಯಾವ ಲೆಟರ್ ಆದಮೇಲೆ ಯಾವ್ಯಾವ್ದು ಬರುತ್ತೆ ಅನ್ನುವಂತಹ ಲಿಖಿತ ಪರೀಕ್ಷೆಯನ್ನು ಕೊಟ್ಟು, ರೈಟಿಂಗ್ ಟೆಸ್ಟನ್ನು ಕೊಟ್ಟು ಕೂಡ ಅವ್ರಿಗೆ ಮೌಲ್ಯಮಾಪನ ಮಾಡ್ಬೋದು. ಈ ಎರಡು ಮೌಲ್ಯಮಾಪನ ವಿಧಾನವನ್ನು ಇಲ್ಲಿ ಅನುಸರಿಸ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತಂದರೆ ಇದು ಕಂಠಪಾಠ ಮಾಡೋದಾಗಿರೋದಿಲ್ಲ. ಕಂಠಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಜ್ಞಾನವನ್ನು ಹೊಂದೋದು ಇದರ ಮೂಲ ಉದ್ದೇಶ ಆಗಿರುತ್ತೆ. ಅಂತಂದರೆ ಈಗ ಒಂದು ಸಸ್ಯವನ್ನು ಬೆಳೆಸೋದಕ್ಕೆ ನಮಗೆ ಏನೆಲ್ಲ ಅವಶ್ಯಕತೆ ಇದೆ ಅಂತಂದರೆ ನೀರು, ಮಣ್ಣು ಮತ್ತು ಸೂರ್ಯನ ಬೆಳಕು ಅಂತ ಹೇಳ್ತೀವಿ. ಸೊ ಈ ನೀರು, ಮಣ್ಣು, ಸೂರ್ಯನ ಬೆಳಕು ಅನ್ನೋದನ್ನು ನಾವು ಮೆಮೊರಿ ಲೆವೆಲ್ ಆಫ್ ಟೀಚಿಂಗಲ್ಲಿ ಕಲ್ತಿರ್ತೀವಿ. ಅದಕ್ಕೆ ನೀರು ಅದಕ್ಕೆ ಯಾಕೆ ಬೇಕು, ಅದು ಹೇಗೆ ಅದನ್ನು ಹೀರ್ಕೊಂಡು ಬದುಕತ್ತೆ, ಅಥವಾ ಸೂರ್ಯನ ಬೆಳಕು ಯಾಕೆ ಬೇಕು, ಆ ಸೂರ್ಯನ ಬೆಳಕಿಂದ ಅದು ಹೇಗೆ ಆಹಾರನ ತಯಾರು ಮಾಡ್ಕೊಳ್ಳುತ್ತೆ, ಇದನ್ನೆಲ್ಲ ನಾವು ಕಲಿಯೋದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ ನೀವು ಇನ್ನೂ ಮುಂದೆ ಹೋಗುತ್ತೀರಿ. ಸಸ್ಯಗಳಿಗೆ ಈ ವಸ್ತುಗಳು ಏಕೆ ಬೇಕು, ಸೊ ಇದೆಲ್ಲ ನೀರು, ಮಣ್ಣು ಅಥವಾ ಸೂರ್ಯನ ಬೆಳಕು ಇದೆಲ್ಲ ಏಕೆ ಬೇಕು ಅಂತ ನಾವು ತಿಳ್ಕೊಳ್ತೀವಿ. ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಮತ್ತು ಕಲಿಯುವವರಿಗೆ ಬೌದ್ಧಿಕ ಬೋಧನಾ ನಡವಳಿಕೆಯನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಒದಗಿಸುತ್ತದೆ. ಈ ಮಟ್ಟಕ್ಕೆ ಹೆಚ್ಚಿನ ಮಟ್ಟದ ಅರಿವಿನ ಸಾಮರ್ಥ್ಯಗಳು ಬೇಕಾಗುತ್ತದೆ. ಮತ್ತು ಮಗು ಕೆಪಾಸಿಟಿ ಕೂಡ ಅದಕ್ಕೆ ತಕ್ಕನಾಗೇ ಇರಬೇಕು, ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಲೆವೆಲಲ್ಲಿ ಇರಬೇಕು. ಈಗ ಸ್ಕೂಲ್ ಮಕ್ಕಳಿಗೆ ನರ್ಸರಿಗೆ ಸೇರಿಸೋದಕ್ಕೆ 3 ವರ್ಷ ಆಗಿರಬೇಕು ಅಂತ ರೂಲ್ಸ್ ತೊಗೊಂಡು ಬಂದಲ್ಲ. ಯಾಕೆ ಅಂತಂದರೆ ಆ ಮಗುಗೆ ಆ ಜ್ಞಾನವನ್ನು ಹೊಂದೋದಕ್ಕೆ, ಆ ಲೆವೆಲಲ್ಲಿ ಆ ಮಗು ಕಲಿಯೋದಕ್ಕೆ ಅದರ ಬ್ರೈನ್ ಇಂಪ್ರೂವ್ಮೆಂಟ್ ಇರಬೇಕು, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅದರಲ್ಲಿ ಇರಬೇಕು ಅಂತ ಈ ರೂಲ್ಸ್ನೆಲ್ಲ ಗೌರ್ಮೆಂಟ್ ತೊಗೊಂಡು ಬಂದಿರುತ್ತೆ. ಸೊ ಅದೇ ರೀತಿ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಮಕ್ಕಳಿಗೆ ಆ ಸಾಮರ್ಥ್ಯ ಕೂಡ ಇರಬೇಕಾಗಿರೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾದರೆ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ನ ಉದ್ದೇಶ ಏನು ಅಂತ, ಕಲಿಕೆಯಲ್ಲಿ ವಿವರಣೆಗಳು, ಉದಾಹರಣೆಗಳು, ಹೋಲಿಕೆಗಳು ಮತ್ತು ಇತರೆ ಸಹಾಯಕ ಅಂಶಗಳನ್ನು ಬಳಸುವುದು ಇದರ ಗುರಿಯಾಗಿದೆ. ತುಂಬ ಎಕ್ಸಾಂಪಲ್ಸ್ ಕೊಡ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ ಮತ್ತು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದು ಇದರ ಮೂಲ ಗುರಿಯಾಗಿರುತ್ತೆ. ಕಲಿಕೆಯನ್ನು ಕಾರ್ಯರೂಪಕ್ಕೆ ತರಲು ಸರಿಯಾದ ವಿಧಾನಗಳನ್ನು ಬಳಸುವುದು. ಈಗ ಕಲ್ತಿದ್ದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು.
ಅದಕ್ಕೋಸ್ಕರ ಸಹಾಯ ಮಾಡುವಂತಹ ಒಂದು ವಿಧಾನ ಇದು. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಕಾರ್ಯರೂಪಕ್ಕೆ ತರಬೇಕು. ಕಲ್ತಿದ್ದನ್ನು ಬರೀ ಕಲಿತು ಅಲ್ಲೇ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ. ಅದನ್ನು ನಾವೀಗ ಸಸ್ಯದ ಬಗ್ಗೆ ಕಲ್ತಿದ್ದೀವಿ ಅಂತಂದಾಗ ಹಾಗಿದ್ರೆ ಅದರ ನೀರು ಎಷ್ಟು ಅವಶ್ಯಕತೆ ಇದೆ ಅಂತ ನಮ್ಗೆ ಅದನ್ನು ಕಲಿತಾಗ ಗೊತ್ತಾಗಿರುತ್ತೆ. ಮಣ್ಣು ಎಷ್ಟು ಅವಶ್ಯಕತೆ ಇದೆ, ಸೂರ್ಯನ ಬೆಳಕು ಎಷ್ಟು ಅವಶ್ಯಕತೆ ಇದೆ, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಅದೇ ರೀತಿ ಮನೆಗೆ ವಾಪಸ್ ಬಂದಮೇಲೆ ಮಗು ಒಂದು ಪಾಟಲ್ಲಿ ಗಿಡ ಬೆಳೆಸು ಅಂತಂದಾಗ ಅದನ್ನು ಬೆಳೆಸೋದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಏನೇನೆಲ್ಲ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳುವಂತಹ ಜ್ಞಾನವನ್ನು ಇದು ಕೊಡುತ್ತೆ. ವಿಷಯವು ವಿಸ್ತಾರವಾಗಿರುವುದು ಮತ್ತು ಹೆಚ್ಚು ವಿವರವಾಗಿರುವುದು. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಅದ್ಯಾಕೆ ಇದ್ಯಾಕೆ ಹಿಂಗೇನು ಹಾಗೇನು ಅನ್ನುವಂತಹ ಡೌಟ್ಸು ಇಲ್ಲಿ ಮಕ್ಕಳಿಗೆ ಇರೋದಿಲ್ಲ. ಹಾಗಿದ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ನ ಮೌಲ್ಯಮಾಪನ ಹೇಗೆ ನಡೆಯುತ್ತೆ, ಇವ್ಯಾಲ್ಯೂಯೇಷನ್ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, ಎಕ್ಸಾಂಪಲ್ ಇಲ್ಲಿ ನಯನ ಅವರು ಗಾರ್ಮೆಂಟ್ ಉದ್ಯಮದ ಸಬ್ಜೆಕ್ಟ್ ಮ್ಯಾಟರ್ ತಜ್ಞರಾಗಲು ಬಯಸುತ್ತಾರೆ ಎಂದು ಭಾವಿಸೋಣ. ಅದೇ ಕಾರಣಕ್ಕೆ ಕೋರ್ಸ್ಗೆ ಸೇರಿಕೊಳ್ಳುತ್ತಾರೆ. ತರಗತಿಯಲ್ಲಿ ಅಧ್ಯಾಪಕರು ಮತ್ತು ಉದ್ಯಮದ ಪರಿಣಿತರಿಂದ ಉಪನ್ಯಾಸಗಳು, ಗೆಳೆಯರೊಂದಿಗೆ ಚರ್ಚೆಗಳು, ಉದ್ಯಮದಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆ ಎಂಬುದರ ಉದಾಹರಣೆಗಳು ಇತ್ಯಾದಿಗಳನ್ನು ಬಳಸಿ ಕಳೆಯಲಾಗುತ್ತದೆ. ಸೊ ಒಬ್ಬ ಸಬ್ಜೆಕ್ಟ್ ಮ್ಯಾಟರ್ಸ್ ಎಕ್ಸ್ಪರ್ಟ್ ಆಗಬೇಕು ಅಂತ ನಯನ ಅವರು ಬಯಸ್ತಿದ್ದಾರೆ. ಸೊ ಹಾಗಿದ್ರೆ ಅಲ್ಲಿ ಏನೇನೆಲ್ಲ ವಿಷಯಗಳು ನಡೀತಿದೆ ಒಂದು ಉದ್ಯಮದಲ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಅವರು ತಿಳ್ಕೊಳ್ಬೇಕಾಗತ್ತೆ, ಉದ್ಯಮಕ್ಕೆ ಸಂಬಂಧಪಟ್ಟಾಗೆ. ಸೊ ಪರಿಕಲ್ಪನೆಗಳನ್ನು ವಿವರಿಸಲು ಬೋಧನಾ ವಿಭಾಗದ ಸದಸ್ಯರು ಮಾದರಿಗಳು, ಚಾರ್ಟ್ಗಳು, ಫ್ಲ್ಯಾಶ್ ಕಾರ್ಡ್ಗಳು, ಚಿತ್ರಗಳು ಮತ್ತು ವಿಡಿಯೋಗಳಂತಹ ವಿಭಿನ್ನ ಬೋಧನಾ ಸಾಧನಗಳನ್ನು ಬಳಸಬಹುದು. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಬೋಧಕರು ಅಂದರೆ ಅಲ್ಲಿ ಅವ್ರಿಗೆ ಏನು ಟ್ರೈನ್ ಮಾಡ್ತಿರ್ತಾರಲ್ಲ ಶಿಕ್ಷಕರು, ಅವರು ಈ ಎಲ್ಲ ಉಪಕರಣಗಳನ್ನು ಬಳಸ್ಕೊಂಡು ಅವ್ರಿಗೆ ಜ್ಞಾನವನ್ನು ಕೊಡ್ತಾರೆ. ಸೊ ಶಿಕ್ಷಕಿ ಮತ್ತು ನಯನ ಇಬ್ಬರು ಸಮಾನ ಪಾತ್ರಗಳನ್ನು ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ಗಮನಿಸಿ. ವಾಸ್ತವವಾಗಿ ಕಲಿಯುವವರ ಪಾತ್ರವು ಹೆಚ್ಚು ಸಕ್ರಿಯವಾಗಿದೆ. ಈಗ ಅವರು ಪ್ರಮಾಣ ಪತ್ರವನ್ನು ಪಡೆಯಲು ನಯನ ಅವರು ವಸ್ತುನಿಷ್ಠ ಅಥವಾ ಪ್ರಬಂಧ ಪ್ರಕಾರದ ಮೌಲ್ಯಮಾಪನವನ್ನು ಕೈಗೊಳ್ಳಬೇಕು. ಶಿಕ್ಷಕರು ಅವಳನ್ನು ಫೀಲ್ಡ್ ಟ್ರಿಪ್ಗೆ ಕರೆದೊಯ್ಯುವ ಮೂಲಕ ಅಥವಾ ಅವಳಿಗೆ ಕೇಸ್ ಸ್ಟಡಿಗಳನ್ನು ನೀಡುವ ಮೂಲಕ ಅವಳ ಪ್ರಾಯೋಗಿಕ ಜ್ಞಾನವನ್ನು ಪರೀಕ್ಷಿಸಬಹುದು. ಸೊ ಇಲ್ಲಿ ಅವರು ಒಬ್ಬ ಸಬ್ಜೆಕ್ಟ್ ಮ್ಯಾಟರ್ ತಜ್ಞರಾಗಬೇಕು ಅಂತ, ಉದ್ಯಮದ ಸಬ್ಜೆಕ್ಟ್ ಮ್ಯಾಟರ್ ತಜ್ಞರಾಗಬೇಕು ಅಂತ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದಾರೆ. ಲಾಸ್ಟಲ್ಲಿ ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಂತಂದಾಗ ಅವ್ರಿಗೆ ಒಂದು ಪ್ರಬಂಧ ರೂಪದ ಪ್ರಶ್ನೆಗಳನ್ನು ಕೇಳ್ಬೋದು, ಎಸ್ಸೆ ಟೈಪ್ ಕ್ವಶನ್ಸ್ ಕೇಳ್ಬೋದು. ಹೇಗಿರುತ್ತೆ ಒಂದು ಉದ್ಯಮ, ಅಲ್ಲಿ ಎಲ್ಲ ಯಾವ್ಯಾವ ರೀತಿ ಪರಿಣಾಮಗಳಿರುತ್ತೆ, ಅಲ್ಲಿ ಯಾವ್ಯಾವ ರೀತಿ ತೊಂದರೆಗಳಿರುತ್ತೆ, ಈ ರೀತಿಯಾದಂತಹ ಎಸ್ಸೆ ಟೈಪ್ ಕ್ವಶನ್ಸ್ನ ಕೇಳಬಹುದು. ಅದು ಬಿಟ್ಟರೆ ಅವ್ರಿಗೊಂದು ಫೀಲ್ಡ್ ಟ್ರಿಪ್ಗೆ ಕರ್ಕೊಂಡು ಹೋಗ್ಬೋದು, ಜೊತೆಗೆ ಒಂದು ಕೇಸ್ ಸ್ಟಡಿನ ಕೊಡ್ಬೋದು. ಒಂದು ಉದ್ಯಮದಲ್ಲಿ ಇಂಥ ಸಿಚುಯೇಷನ್ ಬಂದಿದೆ, ನೀನೇನು ಮಾಡ್ತೀಯಾ ಅಂತ ಹೇಳಿ ಕೇಸ್ ಸ್ಟಡೀಸ್ನ ಕೊಟ್ಬಿಟ್ಟು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡ್ಬೋದು, ಅವ್ರ ಜ್ಞಾನ ಎಷ್ಟಿದೆ ಅಂತ ಹೇಳಿ. ಒಬ್ಬ ಶಿಕ್ಷಕರಾದರೆ ಇಲ್ಲಿ ಒಂದು ಓದೋಕ್ಕೆ ಬರೆದಿರುವಂತಹ ಮಗುನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಚೆನ್ನಾಗಿ ಓದೋಕ್ಕೆ ಬರುವಂತಹ ಮಗುನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಇಂತಹ ಪ್ರಶ್ನೆಗಳನ್ನು ಕೇಳಿ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಬೋಧನೆಯ ಪ್ರತಿಫಲಿತ ಮಟ್ಟ. ಸೊ ಇದು ಒಂದು ಕಡೆಯ ಹಂತ ಆಗಿರುತ್ತೆ ಬೋಧನೆದು, ಲೆವೆಲ್ ಆಫ್ ಟೀಚಿಂಗ್ನ ಕಡೆಯ ಹಂತ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಈ ವಿಧಾನದಲ್ಲಿ ಕಲಿಯುವವರು ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿಜ ಜೀವನದ ಸಮಸ್ಯೆಗಳಿಗೆ ಬಳಸುತ್ತಾರೆ. ಸೊ ನಾವು ಏನನ್ನೆಲ್ಲ ಕಲ್ತಿದ್ದೀವೋ ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡಿಸೋಕ್ಕಾದರೆ ಮಾತ್ರ ಅದನ್ನು ಜ್ಞಾನ ಅಂತ ಕರಿತೀವಿ. ಸೊ ಈ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ ಅವ್ರು ಏನೇನು ಕಲ್ತಿದ್ದಾರೆ ಅದನ್ನೆಲ್ಲ ನಿಜ ಜೀವನಕ್ಕೆ ಅಳವಡಿಸ್ತಾರೆ. ಅವ್ರಿಗೆ ಆ ಸಮಸ್ಯೆ ಬಂದಾಗ ಅದನ್ನು ಪರಿಹಾರಕ್ಕಾಗಿ ಇಲ್ಲಿ ಕಲ್ತಿರುವಂತಹ ಜ್ಞಾನವನ್ನು ಬಳಸೋದು. ಈ ಕೋರ್ಸನ್ನು ಅನುಸರಿಸುವ ವಿದ್ಯಾರ್ಥಿಗಳು ಕೇಸ್ ಸ್ಟಡೀಸ್, ಇಂಟರ್ನ್ಶಿಪ್, ಲೈವ್ ಪ್ರಾಜೆಕ್ಟ್ ಇತ್ಯಾದಿಗಳಿಗೆ ನಿರಂತರವಾಗಿ ತೆರೆದುಕೊಳ್ಳುತ್ತಾರೆ. ಒಬ್ಬ ವಿದ್ಯಾರ್ಥಿ MBA ಮಾಡ್ತಿದ್ದಾನೆ ಅಂತಂದರೆ ಅವನಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ಥರ್ಡ್ ಸೆಮ್ ಮುಗಿಯೋವರೆಗೂ ಅವನಿಗೆ ಎಲ್ಲ ಜ್ಞಾನವನ್ನು ಕೊಟ್ಟಿರ್ತಾರೆ. ಒಂದು ಉದ್ಯಮನ ಹೇಗೆ ನಡೆಸ್ಬೋದು ಅಥವಾ ಅವನು ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರ್ತಾನೋ ಅದಕ್ಕೆ ಸಂಬಂಧಪಟ್ಟಾಗಿ ಜ್ಞಾನವನ್ನೆಲ್ಲ ಕೊಟ್ಟಿರ್ತಾರೆ. ಬಟ್ ಅವನ ಜ್ಞಾನ ಪರೀಕ್ಷೆ ಮಾಡಬೇಕಾದಾಗ ಅವನಿಗೆ ಒಂದು ಇಂಟರ್ನ್ಶಿಪ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಯಾವುದಾದ್ರೂ ಒಂದು ಕೇಸ್ ಕೊಟ್ಟು ಕೇಸ್ ಸ್ಟಡಿ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಒಂದು ಪ್ರಾಜೆಕ್ಟ್ ಕೊಟ್ಟು ಅದನ್ನು
ಅವನು ಅರ್ಥ ಮಾಡ್ಕೊಂಡಿರೋದನ್ನೆಲ್ಲ ಅಲ್ಲಿ ಅಪ್ಲೈ ಮಾಡಿ ಆ ಪ್ರಾಜೆಕ್ಟ್ನ ಅವನು ಕಂಪ್ಲೀಟ್ ಮಾಡಬೇಕಾಗಿರತ್ತೆ. ಸೊ ಇಂತಹ ಎಲ್ಲ ಉದ್ದೇಶಗಳನ್ನು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಹೊಂದಿರುತ್ತೆ. ಯಾವ್ಯಾವ ಉದ್ದೇಶಗಳು ಕೊಟ್ಟಿದ್ದಾರೆ: ಸಮಸ್ಯೆಯ ಪರಿಹಾರಕ್ಕಾಗಿ ಕಲಿಯುವವರ ಮೆದುಳನ್ನು ಅಭಿವೃದ್ಧಿಪಡಿಸುವುದು ಇದರ ಉದ್ದೇಶ ಆಗಿರುತ್ತೆ. ಅವನು ಕಲಿತಿದ್ದನ್ನು ಅಪ್ಲೈ ಮಾಡಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅವನಿಗೆ ಬಂದಿದೆಯಾ, ಬಂದಿಲ್ಲ ಅಂದರೆ ಅದನ್ನು ಹೇಗೆ ಅದನ್ನು ಹೇಗೆ ಬೆಳೆಸೋದು ಅನ್ನೋದನ್ನು ಕೂಡ ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಹೊಂದಿರುತ್ತೆ. ತರ್ಕಬದ್ಧ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅವರಿಗೆ ಸಹಾಯ ಮಾಡುವುದು ಅಂತಂದರೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋದು, ಇದೇ ಸರಿ ಅಂತ ಅನ್ನೋದಲ್ಲ. ಇದು ಯಾಕೆ ಸರಿ, ಇದು ಯಾಕೆ ಸರಿ ಇಲ್ಲ, ಇಲ್ಲಿ ಇದನ್ನು ಅಳವಡಿಸ್ಕೊಳ್ಬೋದು, ಯಾಕೆ ಅಳವಡಿಸ್ಕೊಳ್ಳೋಕ್ಕಾಗಲ್ಲ, ಈ ರೀತಿ ಎಲ್ಲ ವಿಮರ್ಶಾತ್ಮಕ ಚಿಂತನೆಗಳನ್ನು ಅವರಲ್ಲಿ ಅಭಿವೃದ್ಧಿಪಡಿಸೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ. ಸ್ವತಂತ್ರ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಅಭಿವೃದ್ಧಿಪಡಿಸಲು ಅವರಿಗೆ ಸಹಾಯ ಮಾಡುವುದು. ಅಂದರೆ ಸ್ವಂತವಾಗಿ ಯೋಚನೆ ಮಾಡೋದು, ಅಲ್ಲಿ ಯಾರದೇ ಗೈಡೆನ್ಸ್ ಇಲ್ಲದೆ ತಾನೇ ನಿರ್ಧಾರಗಳನ್ನು ತಗೊಳ್ಳೋದು. ಇದರಿಂದ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸ್ವತಂತ್ರ ಇಂಡಿಪೆಂಡೆಂಟಾಗಿ ಅವನು ಯೋಚನೆ ಮಾಡಿ ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋದಕ್ಕೋಸ್ಕರ ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅವನಿಗೆ ಸಹಾಯ ಮಾಡುತ್ತೆ. ಹಾಗಾದರೆ ಇದರ ಮೌಲ್ಯಮಾಪನ ಹೇಗೆ ನಡೆಯುತ್ತೆ, ಇವ್ಯಾಲ್ಯೂಯೇಷನ್ ಹೇಗೆ ನಡೆಯುತ್ತೆ ಅಂತಂದರೆ, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ನಲ್ಲಿ ಬಳಸುವ ಬೋಧನಾ ವಿಧಾನಗಳು ವಿದ್ಯಾರ್ಥಿ ಕೇಂದ್ರಿತವಾಗಿದೆ. ಕಂಪ್ಲೀಟಾಗಿ ವಿದ್ಯಾರ್ಥಿ ಕೇಂದ್ರಿತವಾಗಿರುತ್ತೆ. ತರಗತಿಗಳು ಸಂವಾದಾತ್ಮಕವಾಗಿರುತ್ತವೆ. ಅಲ್ಲಿ ವಿದ್ಯಾರ್ಥಿಗಳು ಸೃಜನಶೀಲ ವಿಚಾರಗಳನ್ನು ಹೊರತರಲು ಪ್ರೋತ್ಸಾಹಿಸಲಾಗುತ್ತದೆ. ತರಗತಿಯ ಯಾವುದೇ ಚಟುವಟಿಕೆಗಳನ್ನು ಪೂರ್ವ ನಿರ್ಧರಿಸಿಲ್ಲ ಅಂತಂದರೆ ಇದು ಯಾವುದೋ ಪ್ರೀ ಪ್ಲ್ಯಾನ್ಡ್ ಅಲ್ಲ. ಅಲ್ಲೇ ಕೇಸ್ ಸ್ಟಡಿ ಕೊಟ್ಟು ಅಲ್ಲೇ ಸಾಲ್ವ್ ಮಾಡಿ ಅವನ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಹೇಗಿದೆ ಅಂತ ನೋಡ್ತಾರೆ. ಇಲ್ಲ ಅಲ್ಲೇ ಒಂದು ಉದ್ಯಮದಲ್ಲಿ ಆಗಿರುವಂತಹ ಒಂದು ಸಂದರ್ಭಗಳನ್ನು ಚರ್ಚೆ ಮಾಡಿ ಆ ಸಂದರ್ಭಕ್ಕೆ ತಕ್ಕನಾಗಿ ಇವನು ಹೇಗೆ ವರ್ತಿಸ್ತಾನೆ, ಈ ರೀತಿಯಾದಂತಹ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಪ್ರಜಾಸತ್ತಾತ್ಮಕ ಪಾತ್ರ ಎಂದರೆ ಶಿಕ್ಷಕರು ಕೇವಲ ಮಾರ್ಗದರ್ಶಕರಾಗಿರುತ್ತಾರೆ ಮತ್ತು ವಿದ್ಯಾರ್ಥಿಗಳು ಬಯಸಿದ ರೀತಿಯಲ್ಲಿ ತರಗತಿಯು ಮುಂದುವರಿಯುತ್ತದೆ. ಸೊ ಪ್ರಾಬ್ಲಮ್ ಏನು ಅಂತ ಕೊಟ್ಟಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಏನೆಲ್ಲ ವಿಷಯಗಳು ತರಬಹುದು ಅಂತ ಹೇಳಿ ವಿದ್ಯಾರ್ಥಿ ಹೇಳ್ತಾನೆ. ಓಕೆ, ಇದೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಬಟ್ ಅವ್ನು ಕೊಟ್ಟಿರುವಂತಹ ಸೊಲ್ಯೂಷನ್ ಎಷ್ಟು ಮಟ್ಟಿಗೆ ಸೂಟಬಲ್ ಇದೆ ಅಂತ ಹೇಳಿ ಮಾರ್ಗದರ್ಶನ ಕೊಡೋರು ಶಿಕ್ಷಕರಾಗಿರ್ತಾರೆ. ಈ ಬೋಧನಾ ಮಾದರಿಗಳಲ್ಲಿ 3 ವಿಧ ಇದೆ: ಪೆಡಾಗೋಜಿ, ಆಂಡ್ರಾಗೋಜಿ, ಎಟಾಗೋಜಿ. ಈ ಪದಗಳನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕು. ಬಿಕಾಸ್ ಈ ಪದಗಳನ್ನು ಹೇಳಿನೇ ಪ್ರಶ್ನೆಗಳನ್ನು ಕೇಳೋದು. ಇದು ಕೂಡ UGC ನೆಟ್ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ಲೆಸನ್ನಿಂದ. ಸೊ ನಾವು 3 ಮಾದರಿಗಳನ್ನು ನೋಡೋಣ. ಟೀಚಿಂಗ್ ಮಾಡೆಲ್ಸ್. ಪೆಡಾಗೋಜಿ ಅಲ್ಲೇ ಕೊಟ್ಟಿದ್ದೀನಿ. ಟೀಚರ್ ಲೆಡ್ ಲರ್ನಿಂಗ್ ಅಂತಂದರೆ ಇದು ಒಂದು ಸಾಂಪ್ರದಾಯಿಕ ವಿಧಾನ ಆಗಿರುತ್ತೆ ಬೋಧನೆಗೆ. ಇಲ್ಲಿ ಟೀಚರ್ ಪಾಠ ಮಾಡ್ತಾರೆ, ಮಕ್ಕಳು ಪಾಠನ ಕೇಳ್ತಾರೆ. ಇದು ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತ ಕೂಡ ಕರೀತಾರೆ. ಸೊ ಆಂಡ್ರಾಗೋಜಿನಲ್ಲಿ ಲರ್ನರ್ ಲೆಡ್ ಎಜುಕೇಷನ್ ಅಂತಂದರೆ ಇಲ್ಲಿ ವಿದ್ಯಾರ್ಥಿಯನ್ನು ಕೇಂದ್ರೀಕೃತವಾಗಿ ಪಾಠಗಳನ್ನು ಮಾಡಲಾಗುತ್ತೆ. ಆಂಡ್ರಾಗೋಜಿ ಕಲಿಯುವವರು ತಮ್ಮ ಕಲಿಕೆಯ ಪ್ರಮಾಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಇದು ಸಾಂಪ್ರದಾಯಿಕ ಬೋಧನಾ ವಿಧಾನಗಳಿಗಿಂತ ಭಿನ್ನವಾಗಿದೆ. ಇಲ್ಲಿ ಹೆಚ್ಚು ಒತ್ತು ಕಲಿಯುವವರಿಗೆ ಕೊಡ್ತಾರೆ. ಪೆಡಾಗೋಜಿನಲ್ಲಿ ಶಿಕ್ಷಕರೇ ಪಾಠ ಮಾಡೋದು. ಶಿಕ್ಷಕರು ಹೇಗೆ ಹೇಳ್ತಾರೋ ಹಾಗೆ ವಿದ್ಯಾರ್ಥಿಗಳು ನಡ್ಕೊಳ್ಬೇಕಾಗತ್ತೆ. ಬಟ್ ಆಂಡ್ರಾಗೋಜಿನಲ್ಲಿ ಮಗು ಹೇಗಿದೆ ಅಂತ ನೋಡಿ ಅದಕ್ಕೆ ಒಂದು ಬರೀ ಮಾರ್ಗದರ್ಶನ ನೀಡುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಸೊ ಆಂಡ್ರಾಗೋಜಿ ವಿಧಾನದಲ್ಲಿ ವಿದ್ಯಾರ್ಥಿಗಳು ಕೇವಲ ಜ್ಞಾನವನ್ನು ಪಡೆಯುವುದಲ್ಲದೆ ಮಾಹಿತಿಯನ್ನು ಸಕ್ರಿಯವಾಗಿ ಅರ್ಥೈಸಿಕೊಳ್ಳುವುದರ ಮೂಲಕ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ತಾರೆ. ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡೋ ಕೆಲಸ ಮಾತ್ರ ಶಿಕ್ಷಕರದು ಆಗಿರುತ್ತೆ. ಮಾಂಟೆಸರಿ ವಿಧಾನದಲ್ಲೂ ಕೂಡ ಆಂಡ್ರಾಗೋಜಿನೇ ಅವರು ಬಳಸೋದು. ಅವರು ಮಗುಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡಿ ಆ ಮಗುಗೆ ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲ ಪೂರಕಾಂಶಗಳನ್ನು ಕೊಟ್ಟು ಆ ಮಗುವಿನ ಜ್ಞಾನವನ್ನು ಹೆಚ್ಚಿಸೋದು. ಎಟಾಗೋಜಿ ಅಂತಂದರೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಇಲ್ಲಿ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತಂದರೆ ಲೈಕ್
ನಾನೇ ಯಾವುದೋ ಒಂದು ವಿಷಯದ ಬಗ್ಗೆ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವುದೋ ಒಂದು ಆನ್ಲೈನ್ ಕ್ಲಾಸ್ಗೆ ಹೋಗ್ತೀನಿ, ಅಲ್ಲಿ ಅದರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ತೀನಿ. ಸೊ ನನಗೆ ಹೇಗೆ ಬೇಕೋ ಆ ಜ್ಞಾನವನ್ನು ಹಾಗೆ ಪಡ್ಕೊಳ್ಳೋದು, ಅದನ್ನು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಕರೀತಾರೆ. ಸೊ ಹೆಟಾಗೋಜಿಯು ನೀವೇ ಸ್ವಂತ ಕಲಿಕೆಯ ಪ್ರಯಾಣದ ಮುಖ್ಯಸ್ಥರಾಗುವಂತೆ ನೀವು ಏನು ಕಲಿಯುತ್ತೀರಿ ಅಥವಾ ಅದನ್ನು ಹೇಗೆ ಕಲಿಯುತ್ತೀರಿ ಎಂಬುದರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುತ್ತೀರಿ. ಸೊ ನಮ್ಮದೇ ಜವಾಬ್ದಾರಿ, ಏನೇನು ಕಲಿಬೇಕು, ಹೇಗೆ ಕಲಿಬೇಕು, ಇದೆಲ್ಲ ನಮಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಹಾಯ ಮಾಡುತ್ತೆ. ಅದನ್ನು ಹೆಟಾಗೋಜಿ ಲರ್ನಿಂಗ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಿರೋ ಕೋರ್ಸ್ಗಳನ್ನ ಕಲಿಬೇಕು ಅಂತಂದಾಗ ಕಮ್ಸ್ ಅಂಡರ್ ಹೆಟಾಗೋಜಿ ಲರ್ನಿಂಗ್. ಸೊ ಹೆಟಾಗೋಜಿಯ ಬಗ್ಗೆ ಒಂದು ಪ್ರಮುಖ ವಿಷಯ ಅಂದರೆ ಡಬಲ್ ಲೂಪ್ ಲರ್ನಿಂಗ್. ಇದರ ಅರ್ಥ ಹೊಸ ವಿಷಯಗಳನ್ನು ಕಲಿಯುವುದು ಮಾತ್ರವಲ್ಲದೆ ನೀವು ಹೇಗೆ ಕಲಿತಿದ್ದೀರಿ ಎಂಬುದರ ಬಗ್ಗೆ ಕೂಡ ಕಲಿಯೋದು, ಅದನ್ನು ಹೇಗೆ ಕಲಿತಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋದು. ಇದು ಮಹಾಶಕ್ತಿಯನ್ನು ಹೊಂದಿರುವಂತೆ. ಹೆಟಾಗೋಜಿಯಲ್ಲಿ ನೀವು ಕೇವಲ ವಿಷಯಗಳನ್ನು ಅಧ್ಯಯನ ಮಾಡುತ್ತಿಲ್ಲ, ನೀವು ಉತ್ತಮ ಕಲಿಯುವವರೂ ಆಗುತ್ತಿದ್ದೀರಿ. ಏಕೆಂದರೆ ಪ್ರಪಂಚವು ಯಾವಾಗಲೂ ಬದಲಾಗುತ್ತಿರುತ್ತದೆ ಮತ್ತು ನೀವು ಹೊಸ ವಿಷಯಗಳಿಗೆ ತ್ವರಿತವಾಗಿ ಹೊಂದಿಕೊಳ್ಳಲು ಮತ್ತು ಕಲಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಹೆಟಾಗೋಜಿಯು ಕೇವಲ ಸತ್ಯಗಳನ್ನು ಕಲಿಯುವುದರ ಬಗ್ಗೆ ಅಲ್ಲ, ಇದು ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ವಿಷಯವನ್ನು ನಿಭಾಯಿಸಬಲ್ಲ, ಸ್ಮಾರ್ಟ್, ಹೊಂದಿಕೊಳ್ಳುವ, ಕಲಿಯುವವರಾಗುವಂತೆ ಸಹಕರಿಸುತ್ತದೆ. ಅಂತಂದರೆ ನಾವು ಪ್ರತಿದಿನ ಒಂದಲ್ಲ ಒಂದು ಹೊಸ ವಿಷಯನ ಕಲಿತಾನೇ ಇರ್ತೀವಿ. ಸೊ ಟೆಕ್ನಾಲಜಿ ಬದಲಾದಂಗೆಲ್ಲ ನಾವು ಹೊಸ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಕಲಿಯೋದೇ ಬರಲ್ಲ ಅಂತಂದಾಗ ಹೊಸ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಮತ್ತು ಜೀವನದಲ್ಲಿಯೂ ಒಂದಲ್ಲ ಒಂದು ಹೊಸ ಸಂದರ್ಭಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಅದನ್ನೆಲ್ಲ ನಾವು ನಿಭಾಯಿಸ್ಬೇಕು ಅಂತಂದರೆ ಹೊಸ ಕಲಿಕೆಗಳ ಅಗತ್ಯ ಕೂಡ ನಮಗೆ ಇರುತ್ತೆ. ಸೊ ಈ ರೀತಿಯಾದಂತಹ ಕಲಿಕೆಯ ಒಂದು ಮಾಧ್ಯಮವನ್ನು ಸೃಷ್ಟಿ ಮಾಡೋದು ಹೆಟಾಗೋಜಿ ಲರ್ನಿಂಗ್. ಇದರಲ್ಲಿ ನಾವು ಹೇಗೆ ಕಲಿಯೋದು ಮಾತ್ರ ಅಲ್ಲ, ನಾವು ಹೇಗೆ ಕಲಿಯಬಹುದು ಅನ್ನೋದನ್ನು ಕೂಡ ಈ ಲರ್ನಿಂಗ್ ನಮಗೆ ಹೇಳ್ಕೊಡುತ್ತೆ. ಇದಿಷ್ಟು ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುವಂತಹ ಟೀಚಿಂಗ್ ಕಾನ್ಸೆಪ್ಟ್ ಮೇಲೆ ಇರುವಂತಹ ಇನ್ಫಾರ್ಮೇಷನ್ಸು. ಇದಾದಮೇಲೆ ಲರ್ನರ್ಸ್ ಕಾನ್ಸೆಪ್ಟ್ ಮೇಲೆ ಇರುವಂತಹ ಇನ್ಫಾರ್ಮೇಷನ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ನಿಮ್ದು ಏನೇ ಕ್ವೆಶನ್ಸ್ ಇದ್ದರೂ ನೀವು ಅಲ್ಲಿ ಕೇಳಬಹುದು. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ಸ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.